ಭೇದವೇ ಭೀತಿಕರವಕ್ಕುಂ ಅಂತ. ಎಲ್ಲಿ ಭೇದ ಐತಿ ಅಲ್ಲಿ ಭಯ ಉಂಟಾಕೈತಿ. ಅದ್ವೈತಮೇವ ಭಯಂ ಅಂತಾರೆ. ಅದ್ವೈತ ಅಂದ್ರೆ ಎರಡಿಲ್ಲತ್ತು, ಎರಡಿದ್ದಲ್ಲಿ ಭಯ ಉಂಟಾಕೈತಿ, ಭೇದ ಉಂಟಾಕೈತಿ. ಎರಡಿಲ್ಲದ್ದು ಇರಲಿಲ್ಲ ಅಂದ್ರೆ ಅಲ್ಲಿ ಭಯನೇ ಇಲ್ಲ. ಅಲ್ಲಿ ನಾನು ಹೊರ್ತು ಇನ್ನೊಂದು ಏನು ಇಲ್ಲ ಅಂದ್ರೆ ಎದಕ್ಕೆ ಹೆದರೋದು? ಇನ್ನೊಂದು ಐತೆ ಅಂದ್ರೆ ಭಯ ಉಂಟಾಕೈತಿ. ದ್ವಿತೀಯ ದ್ವೈ ಭಯಂ ಭವತಿ. ಎರಡು ಅನ್ನೋದನ್ನ ಅಂತಂದ್ರೆ ನಾ ಬೇರೆ ದೇವ್ರು ಬೇರೆ ಅಂದ್ರೆ ಹೆದರ್ತೀವಿ. ದೇವ್ರು ಬೇರೆ ಇಲ್ಲ ನಾ ಬೇರೆ ಎಲ್ಲನೂ ಗಟ್ಟಿ ತಿಳುವಳಿಕೆ ಆದ್ಮ್ಯಾಗ ಎದಕ್ಕೆ ಹೆದರ್ಬೇಕು? ಒಂದು ಸುಡ್ಗಾಡ ಹಾಸಿ ಹುಡುಗಾಡ ಹಚ್ಚಿದ್ರೆ ಅದು ನನ್ನ ಹೊರತು ಇನ್ನೊಂದಕ್ಕೆ ಯಾವುದಕ್ಕೂ ಅಸ್ತಿತ್ವವಿಲ್ಲ. ಐತೆ ಅಂದ್ರೆ ಅದು ತೋರಿಕೆ, ಅದಕ್ಕೆ ಅಸ್ತಿತ್ವವಿಲ್ಲ. ಹೆದರು ಕಾರಣ ಇಲ್ಲೇ ಇಲ್ಲ. ಎಷ್ಟು ಬೆದ್ರಿ ಅಲ್ರಿ ಅಂತಿದ್ರು ಅದು. ಇನ್ನೊಂದು ಐತಿ, ದೇವಿ ಅದಾಳ, ಶಕ್ತಿ ಅದಾಳ, ಬ್ರಹ್ಮದಾನ, ವಿಷ್ಣು ಅದಾನ, ಮಹೇಶ ಅದಾನ, ಗಣಪತಿ ಐತೆ, ವೀರಭದ್ರದಾನ ಐತಿ. ಏನೇನು ಕಲ್ಪಿಸ್ಕೊಂಡು ಎದುರ್ಕೊಂಡು ಅನ್ಯವಾಗಿ ಯಾವುದೂ ಇಲ್ಲ. ಎಲ್ಲವೂ ಭ್ರಮಾನಿಂದ. ಅನ್ಯವಾಗಿ ಇನ್ನೊಂದು ಐತಿ ಅನ್ನೋದು ಭ್ರಾಂತಿ. ಅದು ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ನೋಡಿ. ಅದನ್ನು ನಾಶ ಮಾಡ್ಕೊಳ್ಳೋ ಸಂಬಂಧ ಅಧ್ಯಾತ್ಮದ ವಿಚಾರ ಐತಿ. ಭ್ರಾಂತಿ ಇನ್ನೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ. ಅದಕ್ಕೆ ಹೇಳಿದ ಅಲ್ಲ, ಸದಾ ಸದ್ವಸ್ತು ಒಂದೇ ಐತಿ. ಲಹಾ ಇಲಾಹ ಇಲ್ಲಿಲ್ಲ ಮೊಹಮ್ಮದ್ ರಸೂಲುಲ್ಲಾಹ ಅಂತ. ಅಲ್ಲಾನು ಹೊರತು ಇನ್ನೊಂದು ಯಾವುದೂ ಇಲ್ಲ. ಸದ್ವಸ್ತು. ಅದಕ್ಕೆ ಅಂತಾರ ಶಬ್ದ ಬೇರೆ ಬಿಟ್ಟರೆ ನಮ್ದು ಅಲ್ಲಿದು ಅಂತ. ಅದಿಲ್ಲ, ಅದು ಒಂದೇ, ಕೇವಲ ಒಂದು ನೀನು ಅಜ್ಞಾನದಿಂದ ಭೇದ ಉಂಟಾಗಿದೆ. ಏನು ಎರಡು ಅನ್ಬೋದು ಬಂತಂದ್ರೆ ದುಃಖದ. ಏಕ್ ಸುಖಿ ದೋ ದುಃಖಿ ಅಂದ್ರೆ ಎಲ್ಲ ಭೇದಗಳ ಅಡಿಗಿದಾಗ ನಾವು ಆರಾಮಿರ್ತೇವೆ ನೋಡ್ರಿ. ಸುಖ ಹೊಂದ್ಲಿಕ್ಕೆ ಯಾರು ಬರ್ತೀರಿ ಹೇಳ್ರಿ? ಸುಖ ಹೊಂದ್ಲಿಕ್ಕೆ ಬರ್ಬೇಕಾದ್ರೆ ಎಲ್ಲ ಭೇದ ಕೈ ಬಿಟ್ಟಾಗ ಬರ್ತೈತಿ. ಮನಸ್ಸಿನಾಗ ಭೇದ ಇಟ್ಕೊಂಡ್ರೆ ಸುಖದಿಂದ ಇರಕ್ಕೆ ಬರ್ತೈತೇನು? ಸುಖ ಹೊಂದಾಕ ಬಾ ಬಾ ಅಂದ್ರೆ ಹೆಂಗೆ? ಬಾ ಅಂದ್ರೆ ಏನ್ರಿ? ಎಲ್ಲ ಅಭಿಮಾನ ಕೈ ಬಿಟ್ಟು ಇರುವುದು. ಏನು ಎಲ್ಲ ತುಂಬ್ಕೊಂಡು ಕುಂತೆ ಅಂದ್ರೆ ಮುಳುಗಿ ಹೋಗ್ತೀವಿ ನೋಡಿ. ನೀವು ದೇವ್ರಲ್ಲ ಅಂತ ತಿಳ್ಕೊಂಡ್ರೆ ದೇವ್ರ ಅಲ್ಲದಕ್ಕೆ ನಡ್ಕೊಳಕತ್ತೀರಿ. ದೇವ್ರಂತ ಏನಾರ ಇಡ್ತೀರಿ, ದೇವ್ರಂತ ಏನಾರ ಪೂಜೆ ಮಾಡ್ತೀರಿ, ದೇವ್ರ ಇಡ್ತೀರಿ. ಇಡಾಕ್ ಬರ್ತೈತಿನ? ಇಟ್ಟು ತೋರ್ಸ ನೋಡೋಣ. ಯಾರು ಇಟ್ಟು ತೋರ್ಸ? ದೇವ್ರನ್ನ ಇಟ್ಟು ತೋರ್ಸ. ಇದು ಅಂತ ಯಾವ್ದು ಇಟ್ಟು ತೋರಿ, ಅದು ಯಾವುದೂ ಅಲ್ಲ, ದೇವ್ರಲ್ಲ. ಅದು ಇದು ಅನ್ನೋದೆಲ್ಲ ಎದುರಿಟ್ಟು ತಿಳಿಸ್ಕೊಳ್ಳೋದೆಲ್ಲ ಅದು ಅಳದು ಹೋಗ್ತೈತಿ, ನಾಶ ಆಗಿ ಹೋಗೋದು. ಅದು ಯಾವುದೋ ದೇವ್ರಲ್ಲ. ಏನು ನಮ್ಮಿಂದ ಅರಿವಿಸ್ಕೊಳ್ಳೋದು ಯಾವುದೂ ದೇವ್ರಲ್ಲ ನೋಡಿ. ದೇವರು ಅರಿವಿಸ್ಕೊಳ್ಳೋದು ದೇವ್ರಲ್ಲ. ಅದು ಏನು ಅಧ್ಯಾತ್ಮ ಒಳಗೆ ಚಂದಾಚಾಯ ಇರ್ತೈತೇನ್ರಿ? ಚಂದಾಚಾಯ ಮಾಡ್ಕೊಂಡು ಬಂದು ಕುಂತ್ರು ಯಾರು ತಿಳ್ಬೇಕು? ಯಾರು ಕೇಳ್ಬೇಕಿಲ್ಲ. ನೀನು ಚಂದಾಡ್ಕೊಂಡು ಬಂದು ಕುಂತಾವ ತಿಳ್ಕೊಂತಾರ. ಅಧ್ಯಾತ್ಮ ಒಳಗೆ ಇರ್ತೈತಿ ಚಂದಾಚಾಯ. ಹಸಗೇಡಿ ತಂದು ಅಡ್ಮನೆಗಿಟ್ರಿ. ಚಂದಾಚಾಯ ಎಲ್ಲ ತೆಗೆದು ಹಾಕೋದನ್ನ ಚಂದಕ್ಕೆ ಬಿದ್ದೆ ಅಂದ್ರೆ ಹೋಗೋದು ನಿಮ್ಗೆ. ಅದಿಲ್ಲ, ಆಹಾ ಅಂತ ಬಾಯಿ ತಗೊಂಡು ಕುಂತ ಚಂದಕ್ಕೆ ಬಿತ್ತು. ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ ನೀವು ಚಂದದ ಬೆನ್ನ ಹತ್ತಿದೆ ಅಂದ್ರೆ. ಏನು ರೂಪ ಯಾಕ್ರಿ? ಅದು ಕೆಟ್ಟ ಹೋಗೋದನ್ನ. ಅದು ಎಷ್ಟು ಇರ್ತೈತಿ ರೂಪ. ಅದು ತಾರುಣ್ಯದ ಶೋಭೆ, ಶರತ್ ಕಾಲದ ಮೋಡದಂತೆ, ಮಳೆಗಾಲದ ಮೋಡ ಮುಗಿದು ಹೋಗ್ತೀನಿ. ಅದಕ್ಕೆ ಹೊಂಟೀನಿ ಚಂದಕ್ಕೆ ಬೆನ್ನ ಹತ್ತೇವೆ. ಇದಕ್ಕಿಂತ ಚಂದ, ಇದಕ್ಕಿಂತ ಚಂದ 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 ಅನ್ಕೊಂತ ನಾವು ಹೊಂಟಿ. ಸುಂದದ ಯಾಕ್ರಿ? ಮಬ್ಬ ಸುಂದ ಧರಿ ಅಂದ್ರೆ ಮಬ್ಬು, ಸುಂದರಿ. ಮಬ್ಬಿನ ಕೊಳ್ಳ ಅಂತ ನಿರಂಜನ ಮೇಲೆ ಹೇಳ್ತಿದ್ರು. ಮಬ್ಬಿನ ಕೊಳ್ಳಕ್ಕೆ ಬಿದ್ದೆ ಅಂದ್ರೆ ನಿನಗೆ ನಿಜವಾದ ಇರುವಿನ ಅನುಭವ ಹೆಂಗಾಗಬೇಕು? ಅಜ್ಞಾನ ಆವರಿಸಿಬಿಟ್ಟದು. ಈ ಚಂದದ ಬೆನ್ನು ಹತ್ತಿ ಬಿಟ್ಟೀನಿ. ನೆಮ್ಮದಿ ಹೆಂಗೆ ಸಿಗ್ಬೇಕು ಹೇಳಿ? ಚಂದ ನಿನ್ನೊಳಗದ. ನೀ ಇದ್ದಾಗ ಇದಕ್ಕೆ ಸೌಂದರ್ಯ. ನೀನ ಇರ್ಲಿಲ್ಲ ಅಂದ್ರೆ ಇದಕ್ಕೆ ಚಂದ ಇಲ್ಲೈತಿ. ಚೈತನ್ಯ ಇರ್ಲಿಲ್ಲ ಅಂದ್ರೆ ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗೈತ್ರಿ ಇದಕ್ಕೆ? ನೀ ಇದ್ದಾಗ ಹೆಂಗೆ ಕಳ ಇರ್ತಿತ್ತು, ಅದು ಹೋತಂದ್ರೆ ನೋಡಿ ಚೈತನ್ಯ ಆಗಿಲ್ತಿ ಅಂದ್ರೆ ಅದನ್ನ ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗ್ಬೇಕು? ಏನು
ಅದಕ್ಕೆ ನೀನ ಸುಂದರ ವಸ್ತು, ಟ್ರುತ್ ಸತ್ಯವಾದದ್ದು, ಅದೇ ಸುಂದರಂ, ಸತ್ಯಂ ಶಿವಂ ಸುಂದರಂ ಅಂತ ಅಂದಿದ್ದ. ದೇವ ಅಂದ್ರೆ ಜ್ಞಾನ, ಪ್ರಕಾಶ, ತಿಳುವಳಿಕೆಗೆ ಅಂತಾರೆ. ತಿಳುವಳಿಕೆಗೆ ಅಭಿಷೇಕ ಮಾಡ್ತೀರೇನ್ರಿ? ಅದಕ್ಕೆ ಅವಯವ ಅದಾವನು ಅಭಿಷೇಕ ಮಾಡಕ. ದೇವರಿಗೆ ಅಭಿಷೇಕ ಮಾಡ್ತಾನಂತ. ಅಭಿಷೇಕ ಅಂದ್ರೆ ಮುಳುಗುವಿಕೆ. ಅದರಲ್ಲಿ ಆತ್ಮಭಾವದಲ್ಲಿ ಮನಸ್ಸನ್ನು ಮುಳುಗಿಸೋದಕ್ಕೆ ಅಭಿಷೇಕ ಅಂತಾರೆ. ಈ ಶರೀರ ಸುಖ ಕೊಡ್ತೈತೆ ಅಂತ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತು ಬಿಟ್ಟೇವ್ ನಾವು. ಎಷ್ಟು ದಿನ ಹಿಡ್ಕೊಂಡು ಕುಂಡ್ರ ನಾವು ಇದನ್ನ? ಒಂದಿಲ್ಲ ಒಂದು ದಿನ ಕೈ ಕೊಟ್ಟು ಹೋಗೋದಂತ ಗ್ಯಾರಂಟಿನ ಇದೆ. ಬಹಳ ದಿನ ಬದುಕಿದವ್ರನ್ನಾರು ಉಳ್ದಾರನವ್ರು. ಯಾಕ್ರಿ? ಏನ್ ಮಾಡಿರಲ್ಲ ಅಷ್ಟು ದಿನ ಬದುಕ್ಯಾರ, ಏನ್ ಮಾಡ್ಕೊಂಡಿ ಲಾಭ? ಏನ್ ಮಾಡ್ಕೊಂಡೆ ಅನ್ನೋದು ಮಹತ್ವದೈತಿ. ಬಹಳ ದಿನ ಬದುಕೇನು ಅನ್ನೋದ್ರಾಗ ಏನ್ ಲಾಭ ಇಲ್ಲ. ಅಜ್ಞಾನಿಯಾಗಿ 100 ವರ್ಷ ಬದುಕು, 200 ವರ್ಷ ಬದುಕಿರ ಏನ್ ಮಾಡ್ತಾರೆ? ಜ್ಞಾನಿಯಾಗಿ 3 ವರ್ಷ ಬದುಕೋದು ಬೇಷಿ. 100 ವರ್ಷ ಬದುಕೋದಕ್ಕಿಂತ 3 ವರ್ಷ ಜ್ಞಾನಿಯಾಗಿ ಬದುಕು. ನಿನಗೆ ಬಾಧೆ ಇಲ್ಲದಾಗೈತಿ. ಅಜ್ಞಾನವನ್ನ ಕಳ್ಕೋ. ಅಜ್ಞಾನದೊಳಗೆ ವ್ಯವಹಾರದಾಗ ಹಂಗ ಬದುಕಿ ಏನ್ ಮಾಡಿದಿಲ್ಲ? ಸುಳ್ಳ ಮುದುಕಾಗಿ ಮೆರೆದಲ್ಲ. ಸುಳ್ಳ ನನಗೆ ಎಷ್ಟು ವಯಸ್ಸಾದ ವ್ಯರ್ಥ ಆತಲ್ಲ ನಿನ್ನ ಜೀವನ ಎಲ್ಲ. ಏನು ಲಾಭ ಮಾಡ್ಕೊಳ್ಳಿಲ್ಲ. ಆನಂದಮಯವಾದಿರು ಯಾವುದೇ ಕರ್ಮದ ಫಲ ಅಲ್ಲದ. ಏನ್ ಅದಕ್ಕೆ ಯಥಾರ್ಥ ಜ್ಞಾನನ ಮಾಡ್ಕೊಂಡಾಗ ನಮ್ಗೆ ಅನುಭವ ಬರ್ತದೆ. ಬ್ರಹ್ಮದಲ್ಲಿ ಇರುವಂತಹ ಸುಖ ಸಂಸಾರದಲ್ಲಿ ಅದಿಲ್ಲ. ಬದಲಾವಣೆ ಆಗೋದ ಕಡೆ ಲಕ್ ಕೊಟ್ರೆ ಅದು ಅನುಭವ ಬರೋದಿಲ್ಲ. ಸಂಸಾರ ಅಂದ್ರೆ ಬದಲಾವಣೆ ಅನ್ನುವುದಕ್ಕೆ ಸಂಸಾರ. ಇದು ತೋರಿಕೆಗೆ ಸಂಬಂಧ. ಸಂಸಾರ ಸುಖವು ತೋರಿಕೆ ಒಳಗಿಂದದು. ತೋರಿಕೆ ಸುಖ ಅಂತೀರಲ್ಲ, ಆ ಸುಖ ಸುಧಾ ತನ್ನದ ಅನ್ನೋದು ಹೊಳಿವಲ್ದದು. ನಾವ ದೇವ್ರಂತ ತಿಳ್ಕೊಂಡ್ಬಿಟ್ಟಿದ್ರೆ, ನಾನಾ ಸುಖ ಸ್ವರೂಪ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಗದ್ಲಿ ಹಾಕಿರ್ತಿತ್ತು. ದೇವ್ರಲ್ಲದಕ್ಕೆ ಯಾಕೆ ನಡ್ಕೊಂತ ಅಡ್ಡಾಡ್ತಿದ್ದಿ? ಅಪ್ಪ ಅವ್ರು ಅಂತಿದ್ರು, 4 ವೇದಗಳ ಅರಕ ತೆಗೆದ ಕುಡಿಸಿದ್ರೆ ಕುಡಿಯಾಕ ಒಲ್ಲೆ ಅಂತೀರಿ. ನಾಚ ನೋಡಕ್ ಹೋಗ್ತೀರಿ ನೀವು. ರಾಗರಂಜನ ಯಾಕ್ರಿ? ನಾವು ಕೀರ್ತನ ಇವು ಅಂದ್ಕೂಲೆ ಹಾಡೋದು ಬಾರಿಸೋದು ಅದಕ್ಕೆ ಮಾಡ್ಲಕ್ಕಿರಿ ನೀವು ಅಂತ. ಏನ್ ವಿಚಾರ ಮಾಡೋ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಟ್ಟೇವ್ ನಾವು. ಮಬ್ಬಿಗೆ ಬಿದ್ದುಬಿಟ್ಟೇವು. ಬುದ್ಧಿಗೆ ಗೆದ್ದಿ ತಿಂದುಬಿಟ್ಟೈತಿ. ದಿಮಾಕಕ್ಕೂ ದಿಮಗ್ ಲಗ್ಗೈ ಅಂತ. ವಿಚಾರ ಮಾಡೋ ಸಾಮರ್ಥ್ಯ ಕುಂಠಿತ ಆಗ್ಬಿಟ್ಟೈತಿ. ವ್ಯಾಮೋಹಕ್ಕೆ ಬಿದ್ದುಬಿಟ್ಟೆ ನಾವು. ಏನ್ ವಿರತಿ ಬಂತಂದ್ರೆ ಸಮಾಧಾನ ಶಾಂತಿ ಇದ್ದೇ ಇರ್ತೈತಿ. ಬರು ಪುರ್ಸೊತ್ಲೆ. ಏನ್ ನೀನ್ ಅದನ್ನ ಮತ್ತೆ ಹೊಸದಾಗಿ ತರೋ ಇರತಿ ಯಾವಾಗ ನಿನಗೆ ಬರ್ತೈತಿ ಉದಾಸೀನ ಭಾವ, ಅವಾಗ ಆನಂದದ ಅನುಭವ ಆಗಕ್ಕೆ ಶುರು ಆಕೈತಿ. ಹೊರಗಡೆಗೆ ಬಂದ ಕೂಲೆ ಮಕ ಗಂಟು ಹಾಕ್ತಿರಿಲ್ಲ, ಹಂಗ ವೈರಾಗ್ಯ ಬಂದ ಕೂಲೆ ಮಕ ಕಳ ಹೆಂಗ್ ಬರ್ತೈತಿ ನೋಡಿ. ಸಮಾಧಾನ ಶಾಂತಿ ಬರ್ತೈತಿ. ಹೌದಿಲ್ಲ? ಚರ್ಗಿ ತಗೊಂಡ್ ಬಂದ ಕೂಲೆ ಮಕ ಹೆಂಗ್ ಆಕೈತಿ? ಕಿವು ಚಿಡ್ಕೊಂಡು ಊಡಕ್ ಚಲೋ ಬರ್ತಿ. ಅವನ ಲಕ್ಷಣನ ಬೇರೆ ಆಕೈತಿ. ಹೌದಿಲ್ಲ? ಅದು ಬಿಟ್ಟು ಕೂಡಲೇ ಹೆಂಗಾಕೈತಿ? ಹಳವಾರ ಆಕೈತಿಲ್ಲ. ಹೋಗುವಾಗೇನು ಇದು, ಬರುವಾಗ ಭಾಳ ಖುಷಿ ಇರ್ತಾನವ. ಎಷ್ಟು ಹಳವಾರ ಇರ್ತಾನವ, ನಕ್ಕೊಂತ ಹೊರಗೆ ಹಾಕಿಬಿಟ್ಟಿರ್ತಾನೆ. ಮಲಮೂತ್ರ ಎಲ್ಲ ಹೊರಗೆ ಹೋತಂದ್ರೆ ಎಷ್ಟು ಹಳವಾರ ಇರ್ತಾನವ. ಹಾಗೆ ವೈರಾಗ್ಯ ಬಂದ್ರೆ ಶಾಂತಿ ಇದ್ದೇ ಇರ್ತೈತಿ. ವಿರ್ತಿನ ಸಂಪತ್ತು, ದುಡ್ಡು ದುಗ್ಗಾಣಿ ಸಂಪತ್ತಲ್ಲ. ಅವು ವಿಪತ್ತನ ಅವು. ನಾವು ತಿಳ್ಕೊಂಡ್ಬಿಟ್ಟೇವಿ. ನಮ್ಗೆ ಭ್ರಮ ಆಗೈತಿ. ಬಹಳಷ್ಟು ಕೋಟಿ ಗಟ್ಟಲೆ ದುಡ್ಡು ಐತಿ ಅಂದ್ರೆ ನಾ ಆರಾಮ್ ಇರ್ತೇನೆ. ಇನ್ನೂ ಗಳಿಸ್ಬೇಕು ಅನ್ನೋದ್ರಾಗ ಅದು ಎಂದು ಸಮಾಧಾನನೂ ಹೊಂದ್ಕೊಳ್ಳೋದು. ಅದಕ್ಕೆ ಇದು ಪಿಸಾಚಿ ಪಡ್ಕೊಂಡಂಗ, ದುಡ್ಡಿನ ಪಿಸಾಚಿ ಪಡ್ಕೊಂಡ್ಬಿಡ್ತು. ಏನ್ ಮಾಡಿರೋ ಸಮಾಧಾನ, ಎಷ್ಟು ಗಳಿಸಿದ್ರು ನೆಮ್ಮದಿ ಇಲ್ರಿ. ಅದಕ್ಕೆ ಮತ್ತೊಂದು ಇನ್ನೊಂದು ಏನಾರು ಇದ್ರೆ ಹಿಡಿದೈತಿ. ಶರೀರ ಬಿಡಮುಟ ಇದನ್ನ ಮಾಡ್ತೀರಿ, ಮಾಡಿರೋ ನೆಮ್ಮದಿ ಸಿಗ್ತದೆ.
ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂತ. ವಿವೇಕ ವೈರಾಗಿ ನಿನ್ನಲ್ಲಿ ಜಾಗೃತಿ ಇತ್ತಾದ್ರೆ ಮನಸ್ಸು ಅಥವಾ ಅಂತಃಕರಣ ಸ್ವಚ್ಛಕತೆ. ಕ್ರಿಯಾ ಗಟ್ಟಿ ಅಂತ ಎದಕ್ಕಂತಾರ? ಆಚಾರ ಗಟ್ಟಿ ಇರ್ಬೇಕು. ಇವತ್ತಿ ಉಂಡಿ ಬೂದಿ ಬಡ್ಕೋದಲ್ಲ ಕ್ರಿಯಾ ಗಟ್ಟಿ ಅಂತಾರ. ಅದಕ್ಕೆ ಇವತ್ತಿಗೆ ಅದಲ್ಲ, ನಿನ್ನ ಆಚರಣೆ ಗಟ್ಟಿರ್ಬೇಕು. ಏನ್ ಎತ್ತು ಹೋಗಬಾರ್ದು, ನೀತಿಯನ್ನು ಬಿಡಬಾರ್ದು, ಆಚರಣೆ ಅಂತ ಆಚರಣೆ ಇರ್ಬೇಕು. ಧರ್ಮವನ್ನು ಬಿಡಬಾರ್ದು. ಏನ್ ಧರ್ಮಾಚರಣೆ ಉಳ್ಳವಾಗಿರ್ಬೇಕು. ನೀವು ಸನ್ಮಾರ್ಗ ಪದಂ ನ ವಿಚಲಂತಿ, ಒಂದು ಹೆಜ್ಜೆಯನ್ನು ಕೂಡ ಹಿಂದಕ್ಕೆ ಸರಿಬಾರ್ದು ಅಂತ. 1000 ಮಂದಿ ರೂಪವುಳ್ಳ ಹೆಂಗಸರ ಮಧ್ಯೆ ಕುಡಿಸಿದ್ರು ನಿನ್ನ ಮನಸ್ಸು ಕದಲಬಾರ್ದು. 1000 ಮಂದಿ ರೂಪವುಳ್ಳ ಪುರುಷರ ಮಧ್ಯದಲ್ಲಿ ಕುದಿಸಿದ್ರು ಆಕೆ ಮನಸ್ಸು ಕದಲಬಾರ್ದು. ಇದಕ್ಕೆ ಕ್ರಿಯಾಗಟ್ಟಿ ಅಂತಾರೆ. ಇರಕತೆ ನಮ್ಗ ಹೇಳಾಕ್ ಬಳೆ ಚಂದ ಇದೆ. ಯಾಕ್ರಿ ಅಂತ ಪ್ರಸಂಗ ಬಂದಾಗ ಅವಾಗ ಗೊತ್ತಾಗತ್ತೆ ನಮ್ದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಐತಿದು. ಮನಸ್ಸು ವಿಕಾರ ಆಗಬಾರ್ದು. ವಿಕಾರ ಆಗುವಂತ ಸಂದರ್ಭಗಳಿದ್ದು ಮನಸ್ಸು ವಿಕಾರ ಆಗಬಾರ್ದು. ಎದಿ ಮ್ಯಾಗ ಬಿದ್ದು ಹೊಳ್ಳಾಡಿದ್ರು ವಿಕಾರ ಆಗಬಾರ್ದು. ವಿಕಾರ ಹೇತು ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಸಿ ತೈವ ಧೀರ ಅಂತ. ಅವರಿಗೆ ಧೀರರು ಅಂತ. ಸಚ್ಚಿದಾನಂದ ಸ್ವರೂಪದ ಕಡೆಗೆ ಯಾರ ಮನಸ್ಸು ನಿರಂತರವಾಗಿ ಹರಿತಿರ್ತತಿ ಅವರಿಗೆ ಬ್ರಹ್ಮಚಾರಿಗಳು ಅಂತ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಮನಸ್ಸು ಸಚ್ಚಿದಾನಂದದ ಇರುವಿನ ಕಡೆಗೆ ಅದೇ ಆಕಾರ ಆಗ್ಲಿಕ್ಕೆ ಅವನ ಪ್ರಯತ್ನ ಮಾಡ್ತಿರ್ತೈತಿ, ಅವನು ಬ್ರಹ್ಮಚಾರಿ ಅಂತ. ಏನ್ ಮದುವೆ ಆದರೂ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದೆ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧ? ಏನ್ ನಮ್ಮಲ್ಲಿ ವಿವೇಕ ಇದ್ರೆ ಮಾತ್ರ ಇದನ್ನು ಸಾಧಿಸಕ್ ಬರ್ತೈತಿ. ಹಿತಾಹಿತ ವಿಚಾರಣ ಇದಕ್ಕೆ ಸಾಧನ. ಅದರಿಂದನೇ ಮನಸ್ಸು ಪರಿಶುದ್ಧಿ ಆಗ್ತೈತಿ. ರಾಗದ್ವೇಷಗಳೇ ನಮ್ಮ ವೈರಿಗಳಿವೆಲ್ಲ. ಪರಿಪಂಥಿನ ಅಂದ್ರೆ ಅವ ವೈರಿಗಳು. ಏನ್ ಇಹ ನಾನಾ ಏವ ಪಶ್ಯತಿ ಮೃತ್ಯೋಷಂ ಮೃತ್ಯುಂ ಗಚ್ಚತಿ ಅಂತ. ಯಾವನು ಈ ಇಹದಲ್ಲಿ ಭೇದವನ್ನು ಕಾಣುತ್ತಾನೋ ಅವನು ನಾನಾ ಬಗೆಯ ಹೀನ ಜನ್ಮಗಳನ್ನು ತಾಳ್ತಾನ ಅಂತ. ನಾ ಬೇರೆ ಒಬ್ಬ, ಇನ್ನೊಂದು ಬೇರೆ ಎಂದ ದೇವರೊಂದು ಐತಿ ಅಂತ ಭೇದ ಭಾವನೆ ಯಾವನಲ್ಲಿ ಆಕೈತಿ ಅವನು ಜನ್ಮ ಜನ್ಮ ಅಂತ ತಿರುಗ್ತಾನ. ಏನ್ ಹಿತಾಹಿತ ತಿಳುವಳಿಕೆ ಬಂದದ್ರ ಗುರ್ತೇನು ಅಂದ್ರೆ ಅವಾಗ ವೈರಾಗ್ಯ ಬಂದದ್ದು ಅದ್ರ ಗುರ್ತು. ಸ್ವಾಭಾವಿಕವಾಗಿ ಉದಾಸೀನ ಭಾವ ಬಂದ್ಬಿಡ್ತೈತಿ. ದೋಷ ದರ್ಶನ ಕಾಂತನವ. ಮನಸ್ಸಿನಲ್ಲಿ ಇರ್ತಕ್ಕಂಥ ಭೋಗ ವಾಸನೆಗಳ ನಾಶ ಆಗದ ಬರ್ತದೆ. ಸಮಾಧಾನ ಶಾಂತಿ ಎಂದಿಗೆ ಸಾಧ್ಯ ಐತಿ ಹೇಳ್ರಿ? ಅದಕ್ಕೆ ಅವಾಗ ಸಮಾಧಿ ಹತ್ತದ. ವಾಸನಾ ನಾಶ ಆದ ಕೂಡಲೇ ಅವಾಗ ಸಮಾಧಿ ಸಿದ್ಧಿಸ್ತದೆ. ಅವಾಗ ಅವಾಗ ಬಾಧೆ ಇಲ್ಲದಂಗೆ ಆಕೈತಿ. ಜಪ ಅಂದ್ರೆ ತದರ್ಥ ಭಾವನಂ ಅಂದರ. ಬರೀ ಶಬ್ದ ಬಡಬಡಿಸಿದೆ, ವೃತ್ತಿ ತದಾಕಾರ ಆಗ್ಬೇಕಲ್ಲ. ಶಬ್ದ ಸಾಕಷ್ಟು ಬಡಬಡಿಸ್ತಿದೆ. ಎಷ್ಟು ಸಲ 108 ಜಪ ಮಾಡಿದೆ, 1008 ಮಾಡಿದೆ. ಯಾಕ್ರಿ ಕೋಟಿಗಟ್ಲೆ ಕೋಟಿ ಜಪ ಮಾಡಿದೆ, ವೃತ್ತಿ ತದಾಕಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಜಪ ಅಂದ್ರೆ ತದರ್ಥ ಭಾವ. ವೃತ್ತಿ ತದಾಕಾರ ಆದಾಗ ಅದು ನಮ್ಗಡೆ ಹೋಗಿ ಬರ್ತೈತಿ. ಬುದ್ಧಿ ಸಮತ್ವದೊಳಗೆ ಇಡ್ಲಿಕ್ಕೆ ಹೊರಗಿನ ಸಾಮಾನು ಬೇಕಾಕವುಂಟ್ರಿ. ಬುದ್ಧಿ ಸಮ ಮಾಡ್ಬೇಕಾದ್ರೆ ಹೊರಗಿನ ಸಾಮಾನು ಯಾವ ಅವಶ್ಯಕತೆ ಇಲ್ಲ. ಅದಕ್ಕೆ ವಿಚಾರಣ ಸಾಧನ. ನಿದ್ದೆ ಎದ್ದಾಗ ಬುದ್ಧಿ ಸಮ ಇರ್ತೈತೋ ಏನು ವಿಷಯ ಇರ್ತೈತೋ, ಅವಾಗ ಹೊರಗಿನ ಸಾಮಾನು ಯಾವ ಇರ್ತಾವನು. ಯಾರಿಗೆ ಆರಾಮ ತನ್ನಲ್ಲೇ ಅನ್ನೋದು ಖಾತ್ರಿ ಆಗಿರ್ತತಿ ಅವನಿಗೆ ಏನ್ ಬೇಕಾದ ನೋಡಿದ್ರು ಸುಧಾ ಮನಸ್ಸು ಹರಿದಿಲ್ಲ, ಚಂಚಲಾಗುದಿಲ್ಲ. ಏನಾರ ಆಗುದು ಹಗರಾಗಿಬಿಟ್ಟತಿ, ಏನು ಆಗದೆ ಇರುವುದು ಬಹಳ ಬಿಗಿಯಾಗಿದೆ.
ಏನೂ ಆಗದಂಗೆ ಯಾವಾಗ ಇರ್ತಿ ಅವಾಗ ನಿನಗೆ ಅದು ಸೂತ್ರ ಅದ ನೋಡಿ. ಏನಾರ ಆಗಾಕ್ ಹೋದೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಆಗುದಿಲ್ಲ, ಅದು ಹೋಗುದನ ಅದು ಏನ್. ಅದಕ್ಕೆ ಭವ ಅಂತಾರ, ಆಗುವಿಕೆಗೇನ ಭವ ಅಂತಾರ. ಅದಾಗಬೇಕು ಇದಾಗಬೇಕು ಅಂತ ಭವಮಾಲಿ. ಏನಾದರೂ ನಿನಗೆ ನೆಮ್ಮದಿ ಇಲ್ಲ. ಏನ್ ಏನಾರ ಆಗುದೆಲ್ಲ ಇಲ್ಲಿ ನಿನ್ನಲ್ಲಿ ಐತವ ಏನು? ನೀ ಎಲ್ಲದ್ರೊಳಗೈತೆ. ಮನಸ್ಸಿನಾಗ ಏನಾರ ಆಗೋದೈತಿ, ನಿನ್ನೊಳಗೆ ಏನು ಆಗುವಿಕೆ ಇಲ್ಲ. ಶರೀರದಾಗ ಏನಾರ ಆಗೋದು, ಮನಸ್ಸಿನಾಗ ಏನಾರ ಆಗೋದು. ಇದ್ದು ಇರುವಿನಲ್ಲಿ ಏನೂ ಆಗೇ ಇಲ್ಲ, ಆಗುವುದೂ ಇಲ್ಲ. ಏನ್ ಯಾವ ಜೀವನ ವೃತ್ತಿ ಅವಿಕಾರಿಯಾದಂಥ ವಸ್ತುವಿನ ಕಡೆಗೆ ಹರಿತಿರ್ತತಿ, ಅವನ ಮನಸ್ಸು ವಿಕಾರ ಆಗುದಿಲ್ಲ. ನೀವು ಅಲ್ಲದನ್ನ ಜನ್ಮ ಜನ್ಮಾಂತರದಿಂದ ಹಿಡ್ಕೊಂತ ಬಂದಿರಿ, ಅಂದಲ್ಲೇ ಹಿಂಗ ಹಣೆ ಬರಾಗಿದೆ. ನೀವು ಯಾರು, ನೀವು ಅಲ್ಲದ್ದು ಯಾವುದು ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ. ಆತ್ಮ ಸಂಶೋಧನೆ ಮಾಡ್ಕೊಳ್ಳೋರು ಎಷ್ಟು ಬಂದಿದ್ದೀರಿ ಇದ್ರಾಗ? ನಿಮ್ಮನ್ನು ನೀವು ಸಂಶೋಧನೆ ಮಾಡಿ ನೋಡ್ಕೋಬೇಕಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡಿದರೆ ಲಾಭ. ನೀವು ಆತ್ಮ ಸಂಶೋಧಕರಾಗಬೇಕಾಗಿತ್ತು ನಾವು ಪ್ರತಿಯೊಬ್ಬರು. ಚಿಂತೆ ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದ್ರೆ ಆತ್ಮನ ಬಗ್ಗೆ, ಅಯೋಗ್ಯವಾದದ್ದು ಯಾವುದು ಅನಾತ್ಮನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ನಾವು ಅಲ್ಲದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಎಷ್ಟು ದಿನ ಆಯ್ತು ಗೆದ್ಗಿ ಗೊಂಬಿ ನಡ್ಕೊಳಕೈತಿ, ಆರಾಮ್ ನಿಮ್ಮ ತಲೆ ತಂದು ತುಂಬೈತಿ ನಾನು ಗೆದ್ಗಿ. ನಿನ್ನನ್ನು ಯಾರು ತಿಳಿತಾರೆ ಹೇಳಿ? ನೀನ ಎಲ್ಲವನ್ನ ತಿಳಿತಿ. ಸಣ್ಣ ಬಿಟ್ಕೊಟ್ಟು ಇಲ್ಲದನ್ನ ಬರ್ಕೊಂಡು ಹೇಳ್ಕೊಂತ ಕುಂತ್ರೆ ಏನ ಆಗುದು ಹೋಗ್ತದೆ. ನಿನ್ನ ಬಗ್ಗೆ ಏನಾರ ಹೇಳೋದು ಕೇಳೋದು ಮಾಡ್ತೇನೆ. ಯಾವುದಾದ್ರೂ ಸ್ವತಃ ನಾವ ಖಾತ್ರಿ ಮಾಡ್ಕೊಳ್ಳೋದ ಹೊರತಾಗಿ ಪ್ರಯೋಜನಕ್ಕೆ ಬರೋದನ್ನ ಇಲ್ಲ. ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕ ಆಗುವುದಿಲ್ಲ ಇದು. ಏನ್ ಈ ಲೋಕದ ಬಗ್ಗೆ ಪರಲೋಕದ ಬಗ್ಗೆ ಏನ ಕರ್ಮ ಮಾಡ್ತಿರಲ್ಲ, ಇದು ತಾಪದಾಯಕದ ಅನ್ನೋದು ಹೊಳೆದ್ರೆ ಮಾಡೋದು ಬಿಡ್ತಾನ. ಏನ್ ಮಾಡಿದ್ರು ಲಾಭ ಇಲ್ಲ. ಈ ಲೋಕದ ಅತಿ ಪರಲೋಕದ ಬಗ್ಗೆ ಏನಾರ ಕರ್ಮ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಏನ್ ಮಾಡಿದ್ರು ಲಾಭ ಇಲ್ಲ ಅನ್ನೋದು ಹೊಳಿಬೇಕ. ಜನ್ಮ ಎಷ್ಟು ಜನ್ಮ ಆದ್ರಿ ಮಾಡ್ಕೊಂತ ಬಂದು ಏನಾರ ಒಂದು ಲವಲೇಶರ ಅದರಿಂದ ಲಾಭ ಆಗೈತೆ ನೋಡ್ಕೊ. ನಿನ್ನ ಬಗ್ಗೆ ಕೇಳಿದ್ರೆ ಹೆಂಗಾಕಿತ್ತು? ನೀ ಅಲ್ಲದ್ರ ಬಗ್ಗೆ ಅನಾತ್ಮದ ಬಗ್ಗೆ ಕಾಲ ಕಳಿತೀಯಲ್ವ? ತಿಳಿದವರು ಕರ್ಮ ಸಂಚಯವನ್ನು ಮಾಡಕ್ಕೆ ಹೋಗುದಿಲ್ಲ. ಯಾಕೆ? ಕರ್ಮ ಸಂಗ್ರಹ ಮಾಡಿದಂದ್ರೆ ಜನ್ಮ ಜನ್ಮ ಅಂತ ತಿರ್ಗಬೇಕಾಗೈತಿ. ಕರ್ಮದ ಫಲಗಳೆಲ್ಲ ದುಃಖನ ಕೊಡ್ತಾವ. ಹೊಟ್ಟಿ ತುಂಬಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿರಲ್ಲ, ಎಂದಿಗೆ ತುಂಬೇಕ್ರಿ ಅದು ಹೊಟ್ಟಿ? ಬ್ರಹ್ಮ ಕಪಾಲ ಅದನ್ನು ತುಂಬಿಸಿದವ್ರು ಯಾರದಾರೆ? ಇಲ್ಲಿ ತನಕ ಉಂಡು ಸುಖ ಉಳ್ದೈತೇನ? ವಿಷಯಾದಿಗಳ ಮುಖಾಂತರವಾಗಿ ಸಂಗ್ರಹ ಮಾಡಿ ಇಟ್ಟಿರೇನ ಸುಖವನ್ನ? ಧನಕನಕಾದಿಗಳನ್ನ ಸಂಗ್ರಹ ಮಾಡಬಹುದು, ಅದು ಸುಖದ ಸಂಗ್ರಹ ಏನಾರು ಮಾಡಕ್ ಬರ್ತೈತೇನ? ಇಂದ್ರಿಯ ಸಂಪರ್ಕದಿಂದ ತೋರುವಂತಹ ಸುಖ ಅದ ಅನಿತ್ಯದ ಮತ್ತು ದುಃಖ ರೂಪಿ ಅದ ಅನ್ನೋದು ಹೊಳದೇ ಇಲ್ಲ ನಮ್ಗಿನ್ನು. ಏನ್ ಯಾವಾಗ ವಿಷಯದ ಇಚ್ಛಾ ನಾಶಕತಿ ಅವಾಗ ನಮ್ ಕೆಲಸ ಮುಗ್ದಂಗ. ಏನ್ ಕಾಮ, ಅದಕ್ಕೆ ಕಾಮ ಅಂತ, ವಿಷಯದ ಇಚ್ಛಾಕನ ಕಾಮ ಅಂತ. ನಮಗ್ ಏನ್ ಬೇಕಾಗೈತಿ ಅದನ್ನ ಹೊಂದಿದ ಮ್ಯಾಗ ಈ ಕರ್ಮ ಮಾಡ್ಬೇಕನ್ನೋದು ಯಾವ ಇಚ್ಛಾ ಉಂಟಾಕೈತೇನೆ, ಏನಾರು ಮಾಡ್ಬೇಕನ್ನೋದು ಏನು ಮಾಡ್ಬೇಕನ್ನೋದು ಉಳಿದು ಪ್ರಾರಬ್ಧಕ್ಕನುಸಾರವಾಗಿ ಶರೀರ ಚರಿತಾರ್ಥ ವ್ಯವಹಾರ ನಡೀತಿರ್ತದೆ. ಅದ್ರ ಕಡೆ ಗಮನ ಇರುವುದಿಲ್ಲ ನಮ್ಗೆ. ಏನ್ ನಿನ್ನ ಬಿಟ್ಟು ಅನ್ಯವಾಗಿ ಮತ್ತೊಂದು ವಸ್ತು ಯಾವುದೂ ಇಲ್ಲ.
ಏನು ಯಾವಾಗಲೂ ಇದ್ದ ವಸ್ತುನ ನೀನು. ನಾನು ಇದ್ದೇನೆ ಅನ್ನುವಂಥ ತಿಳುವಳಿಕೆ ಎಲ್ಲರಲ್ಲಿ ಐತಿ. ಆದರೆ ಏನಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟೆ ನಾವು. ಅದು ಎಲ್ಲಿಂದ ಬಂತು ಅನ್ನೋದನ್ನ ನೋಡ್ಕೊರಿ. ಎಲ್ಲಿಂದ ಬಂತಂದ್ರೆ ಎಲ್ಲಿಂದಲೂ ಬಂದಿಲ್ಲ. ಅದ ಇದ್ದಲ್ಲಿ ಐತೆ ಅದು. ನಾನು ಇದ್ದೇನೆ ಅನ್ನುವಂಥ ತಿಳುವಳಿಕೆಗೆ ಸಾಲಿ ಕಲಿಬೇಕಾಗೈತೆ. ಸಾಲಿ ಕಲ್ತ ಮ್ಯಾಗ ನಾನು ಇದ್ದೇನೆ ಅನ್ನೋ ತಿಳುವಳಿಕೆ ಗೊತ್ತಾಗ್ತಾನೆ ನಿನಗೆ? ಏನು ಮೊದಲ ಗೊತ್ತಾಯ್ತು ಅದು? ನಾನು ಇದ್ದೇನೆ ಅನ್ನುವಂಥ ತಿಳುವಳಿಕೆ ಯಾವುದರ ಕರ್ಮದ ಫಲ ಅನ್ನೋದು. ಮಾಡೋದ್ರಿಂದ, ಉಣ್ಣೋದ್ರಿಂದ, ಕೇಳೋದ್ರಿಂದ, ಮೋಶ ನೋಡೋದ್ರಿಂದ, ಮುಟ್ಟೋದ್ರಿಂದ ನೆಮ್ಮದಿ ಸಿಕ್ಕತೆನ ನೋಡ್ಕೋರಿ. ಸ್ವತಃ ನೀವ ವಿಚಾರ ಮಾಡ್ಬೇಕು. ಸ್ವತಃ ವಿಚಾರ ಮಾಡದ ಹೊರತು ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗಿದ ಹೊಂದಾಕಾಗೋದು. ಸ್ವಂತ ಪ್ರಜ್ಞೆಯನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಬಂದು ಹೇಳಿರೋದು ಏನಾಗಬೇಕಾಗಿತ್ತು? ಮಹಾತ್ಮರ ವಚನನ ಶಾಸ್ತ್ರ. ಹೌದು. ಗುರು ವಚನವೇ ಶ್ರುತಿ, ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿಯು ಇನಿ ಹೇಳೆ ಅಂತ. ಅದಕ್ಕೆ ಅದನ್ನು ನಮ್ಮ ಗುರುಗಳು ಹೇಳಿದ ಮಾತು ಅಂತ. ಮಹಾತ್ಮರ ವಚನ ಅದನ್ನ ನೆನಪಿಗೆ ತಂದು ಕೊಡ್ತಾರೆ. ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಯಾರು ಪ್ರಯತ್ನ ಮಾಡಿ ಅದನ್ನ ನೆನಪಿಗೆ ತಗೊಂತಾರ ಅವ್ರಿಗೆ ಅನುಭವ ಬರ್ತೈತೆ. ಅದು ಅವ್ರಿಗೆ ಲಾಭ ಆಕೈತಿ. ಏನ್ ಅವ್ರಿಗೆ ಶಾಶ್ವತ ಸುಖ, ಬಾಕಿಯದ ಅವ್ರಿಗಿಲ್ಲ. ಕುರುವಂತು ಕರ್ಮಾನಿ ಪಠಂತು ಶಾಸ್ತ್ರಾನಿ ಯಜಂತು ಯಜ್ಞಾನಿ ಆತ್ಮೇಕ ಬೋಧೇನ ವಿನಃ ಮುಕ್ತಿರ್ನ ಭವತಿ ಜನ್ಮ ಶತೇನ ಅಂತ. ನೀ ಕರ್ಮಗಳನ್ನು ಮಾಡು, ಶಾಸ್ತ್ರ ಪಠನ ಮಾಡು, ಯಜ್ಞ ಯಾಗಾದಿಗಳನ್ನು ಮಾಡು, ಯಥಾರ್ಥ ನೀ ಯಾರದನ್ನು ತಿಳುವಳಿಕೆ ಮಾಡ್ಕೊಳ್ಳೋದ ಹೊರತಾಗಿ ದುಃಖ ನಿಂದ ಹೋಗ್ಬೇಕು. ಎಷ್ಟು ಜನ್ಮ ಆದರೂ ಆಗುವುದಿಲ್ಲ. ನೀನು ವಿಷಯದ ಆಶಯ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನೆ ಮಾನವ. ಖಬರ ಇಲ್ಲ ಅವಾಗ ಮುಂದೆ ಏನು ಹಣೆ ಬರಾಕೈತೆ. ಏನ್ ಜೀವೋ ಜೀವೇನ ಜೀವತಿ ಅಂತ. ಜೀವವು ಮತ್ತೊಂದು ಜೀವಿಯನ್ನು ತಿಂದು ಜೀವಿಸಿದೆ ಅಂತ. ಏನ್ ಒಂದು ಜೀವಾತ್ಮನ ಒಂದು ಜೀವ ಬದುಕಬೇಕು, ಒಂದು ಪ್ರಾಣಿ ತಿಂದು ಒಂದು ಪ್ರಾಣಿ. ಇದು ಜಂಗಲಿ ನಿಯಮ. ಹೌದಿಲ್ಲ? ಅನಿವಾರ್ಯ ಅದನ್ನು ತಿಂದು ಅದ ಬದುಕಬೇಕು. ಸಣ್ಣ ಮೀನ ತಂದು ದೊಡ್ಡ ಮೀನು ಬದುಕ್ತಾವ. ಹೌದಿಲ್ಲ? ಮತ್ತು ಮೀನು ದೊಡ್ಡವು ಯಾಕೆ ಅವಕಾವು? ಸಮುದ್ರದಾಗ ಸಣ್ಣ ತಿಂತಾವು, ದೊಡ್ಡವು. ಹೌದಿಲ್ಲ? ಒಂದು ದಿನ ತಿಂದು ಒಂದಿನ ಬದುಕ್ತಿರ್ತಾವ. ಏನ್ ಏಕತ್ವ ಅನುಭವ ಒಮ್ಮೆ ಆತು ಅಂದ್ರೆ ಅವಾಗ ಶೋಕ ಇಲ್ಲ, ಮೋಹ ಇಲ್ಲ. ಏನ್ ಕ ಮೋಹ ಕ ಶೋಕ ಏಕತ್ವ ಅನುಪಶ್ಯತ ಅಂತ. ಏಕತ್ವದ ತಿಳುವಳಿಕೆ ಅವನಲ್ಲಿ ಜಾಗೃತ ಆಕೈತಿ. ಅವನ ಶೋಕ ಮೋಹಾದಿಗಳಿಲ್ಲ. ಆತ್ಮ ಒಬ್ಬನೇ ಎಂದು ಕಂಡುಕೊಂಡವನಿಗೆ ಮೋಹ ಎಲ್ಲೈತಿ, ಶೋಕ ಎಲ್ಲೈತಿ. ನಾವು ಮಾಡಿದ ಕರ್ಮದ ಫಲ ತಿರುಗಿ ನಮಗ ಬರ್ತೈತಿ ಅನ್ನೋದು ಹೊಳಿಬೇಕಲ್ಲ. ಅದು ಹೊಳಿಬಾರ್ದು. ಹೊಳೆದ್ರೆ ಅದನ್ನ ಮಾಡಾಕ್ ಹೋಗುದಿಲ್ಲ. ಮಾಡಿದ ಕರ್ಮದ ಫಲ ಎಲ್ಲಿ ಪೊಕ್ಕಳ್ನಾಗ ಹೋಗ್ತೈತೆ. ಆಶೆ ಇಟ್ಕೊಂಡು ಮಾಡಿರ್ತೀವಿ, ಮತ್ತೆ ಅದನ್ನ ಉಣ್ಣಾಕ್ ಬರಬೇಕ. ಆಶೆ ಹೋಗಿಲ್ಲ. ಮಾಡಿದ್ದು ಊಟ ಮಾಡಿದ್ರೆ ಮುಗಿತದೆ, ಮತ್ತೆ ಮಾಡ್ತೀಯಲ್ಲ ಕರ್ಮ. ಇನ್ನೂ ಬೇಕಂತ ಮತ್ತೆ ಮಾಡ್ತೀಯ, ಮಾಡಿದ್ದು ಮತ್ತೆ ಅದನ್ನ ಉಣ್ಬೇಕಾಗತಿ. ಹಿಂದೆ ಮಾಡಿದ್ದು ಈಗ ಉಂತಿ, ಈಗ ಮಾಡಿದ್ದು ಮುಂದೆ ಉಂತಿ. ಉಣ್ಬೇಕನ್ನೋ ಆಶೆ ಹಂಗ ಐತಲ್ಲ. ಎಲ್ಲಿ ತನಕ ಈ ಆಶೆ ನಾಶ ಆಗುದಿಲ್ಲ ಅಲ್ಲಿ ತನಕ ಸಂಕಟ ಪಡುವುದು ತಪ್ಪುದಿಲ್ಲ. ನಾವು ಎಲ್ಲ ದುಃಖಕ್ಕೆ ಮೂಲ ಕಾರಣ ವಿಷಯದ ಆಶೆ ಅನ್ನೋದು. ಆಶೆ ಅದ ದುಃಖ ಕೊಡ್ತದೆ ನಮ್ಗೆ. ಈ ಆಶೆಯನ್ನು ಯಾವಾಗ ನೀ ನಾಶ ಮಾಡ್ಕೋತಿ ಯಾವಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತೆ ನೋಡ್ರಿ. ಆಶೆ ಅಳಿದವನೇ ಈಶಾ ಅಂದ. ದೇವ್ರಂದ್ರೆ ಬೇರೆ ಇಲ್ಲ. ಏನ್ ಆಶಾ ತುಂಬ್ಕೊಂಡು ಕುಂತಿ, ಅದಕ್ಕೆ ನೀನು ಅಲ್ಲ ಅಂತ ತಿಳ್ಕೊಂಡಿದ್ದೇವ್ರು. ಆಶಾ ಕಳ್ಕೊಂಡು ನೀ ಯಾರನ್ನು ನಿನಗೆ ಬರ್ತದೆ. ನೀನ ದೇವ್ರನ್ನು ಅನುಭವ ಬರ್ತದೆ. ಹಂಗ ಬಾಯಲ್ಲಿ ಒಳಗೆ ಆಶೆ ಇಟ್ಕೊಂಡ ನಾನಾ ದೇವ್ರಂದ್ರೆ
ಅನುಭವ ಬರ್ತೈತೆ ನೀನು ಪೂರ್ಣ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೋ, ಅವಾಗ ನೀನ ದೇವರಿದ್ದೀಯ ಅನ್ನೋದು ಅನುಭವ ಬರ್ತೈತೆ. ಏನು ಎಷ್ಟು ಹೇಳಿದ್ರು ಕೇಳಿದ್ರು ಯಾಕೆ ಅನುಭವ ಬರೋದಂದ್ರೆ ಬಿಡಾಕ್ತಾ ಇರಲಿಲ್ಲ ನಾವು ಆಶೆ ಒಳಗೆ ವಿಷಯದ ಆಶೆ ಐತೆಲ್ಲ, ಅದಕ್ಕೆ ನಮಗೆ ಇದು ಅನುಭವ ಬರುವದು. ಚಂದದ ಬೆನ್ನು ಐತಿ 84 ಲಕ್ಷ ಯೋನಿಗಳು ಹಂಗ ತಿರುಗ್ಲಿಕ್ಕೆ. ಚಂದದ ಮೇಲೇನು ಮ್ಯಾಮ ಹೋಗೈತೆ ಹಂಗಾರೆ ಹೋಗಿಲ್ಲ, ಹೋಗ್ಲಿಕ್ಕೆ ಹಂಗಾರೆ ತಿರುಗಿ ಹಂಗಾರೆ ಹೆಂಗೆ ಚಂದ ನೋಡ್ಕೊಂತ ಹೋಗ್ಕ ಚಂದದ ಲಾಲ್ಸ ಹೆಚ್ಚಕೊಂತ ಹೋಗ್ಬೇಕು. ಪರಿಣೆ ನಿಂತಾಗನ ಮಠಕ್ಕೆ ಆಗೋದು. ಏನ್ ವಿಷಯದ ಆಶಾ ಸಂಬಂಧ ಇನ್ನೊಬ್ಬರಿಗೆ ಪೀಡಾ ಕೊಟ್ಟದ್ದು ತಿರುಗಿ ನಿನಗ ಬರ್ತೈತೆ, ಅದು ಸಂತೋಷಗೊಳಿಸಿದ್ದು ನಿನಗ ಬರ್ತೈತಿ. ಅದಕ್ಕೆ ಕರ್ಮ ಸಂಚಯವನ್ನ ಮಾಡಬೇಡ. ನೀನು ಸುಮ್ಮನೆ ನಿನ್ನೊಳಗಿದ್ದದ ನೀ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ಮಾಡ್ಕೊ. ನಿನಗೆ ಬೇಕಾದದ್ದು ಇನ್ನೊಬ್ಬರ ಅಂತೇಳಿ ಹುಡುಕಿರ ಸಿಗೋದಿಲ್ಲ, ಅದು ನಿನ್ನೊಳಗೈತಿ. ಏನ್ ಯಾರು ಗೊಡಿವಿ ಅದಕ್ಕೆ ಬೇಕಾಗೈತಿ, ನಿನ್ನೊಳಗಿದ್ದದನ್ನ ನೋಡ್ಕೊಳಕ್. ನಿದ್ದೆ ಮಾಡಕ್ಕೆ ಯಾರದ್ರ ಅಂತೇಳಿ ಹೋಗ್ಯೇನು, ಏನಾರು ಮಾಡಕ್ ಹೋಗಿ ಎಲ್ಲರನ್ನು ಕೈ ಬಿಡ್ತಿಲ್ಲ, ಎಲ್ಲರೂ ಗೊಡಿವಿ ನಿಮ್ಮೊಳಗೆ ಅನುಭವ ಮಾಡ್ತಿರ್ಲಿಲ್ಲ. ನಿದ್ದೆ ಆರಾಮ್ ಎಲ್ಲಾರು ಹೋಗ್ಯೋ ಅಲ್ಲಿ ಹೋಗಪ್ಪ ಅವ್ರ ಅಂತೇಳಿ ಇಟ್ಟು ಕೇಳ ಹೋಗ್ಬೇಕು. ಯಾರನ್ನಾರ ಕೇಳಕ್ ಹೋಗ್ಯ ನಿದ್ದೆ ಮಾಡೋದು ಹೆಂಗಂತ ಯಾರನ್ನು ಕೇಳೋದು. ಹಂಗೆ ನಿಜವಾದ ಸುಖ ಹೊಂದಬೇಕಾದ್ರೆ ಯಾರನ್ನು ಬೇಡೋದು ಅವಶ್ಯಕತೆ ಇಲ್ಲ. ಏನು ನಿದ್ದೆ ಮಾಡ್ಬೇಕಾದ್ರೆ ಯಾರಿಗಾರ ಕೈ ಮುಗಿದು ಕಾಲು ಮುಗಿದು ಮಾಡ್ತೇನೆ, ಬೇಕಾಗಿಲ್ಲ. ನನ್ನಲ್ಲಿ ಐತಿ ಅನ್ನೋದು ಅನುಭವ ಬರಾಕೈತಿ ಅಂದ್ರೆ ಅವನು ಎಲ್ಲದರ ಗೊಡವಿ ಕೈ ಬಿಡ್ತಾನ. ಏನು ಯಾರ ಕರ್ಮವು ಜ್ಞಾನಾಗ್ನಿಯಿಂದ ಸುಟ್ಟು ಹಾಕಲ್ಪಟ್ಟಿದೆಯೋ ಅವರಿಗೆ ಮಾತ್ರ ಶಾಂತಿ ಸಮಾಧಾನ ಇರ್ತದೆ. ತಿಳುವಳಿಕೆಯಿಂದ ಅದರ ಬಗ್ಗೆ ಆಸಕ್ತಿ ಕರ್ಮದ ಎಳ್ಳಷ್ಟು ಉಳಿದಂಗೆ ಅವನು ನಾಶ ಮಾಡ ಜ್ಞಾನದಿಂದ. ಬೆಂಕಿಗೆ ಎಷ್ಟು ತುಪ್ಪ ಹಾಕಿದ್ರು ಸುಧಾ ಅದು ಬೆಂಕಿ ಮತ್ತಟು ಹೆಚ್ಚಾಗುವುದನ್ನ. ಹಂಗೆ ಬೇಕಾದಷ್ಟು ನಮ್ಗೆ ಇಂದ್ರಿಯಗಳಿಗೆ ಹಂಗೆ ನಾವು ಅನುಕೂಲ ಕೊಡ್ತೇವೆ, ಹಂಗಂಗಾದ್ರೆ ಅಪಾಪಿ ಹೆಚ್ಚಾಕೈತಿಲ್ಲ. ತಿನ್ಬೇಕನ್ನೋ ಆಶೆ ಹಂಗೆ ತಿಂದಾಗ ಹೆಚ್ಚಾಕೈತಿ, ನೋಡ್ಬೇಕನ್ನೋದು ಹೆಚ್ಚಾಕೈತಿ. ಏನ್ ಕೆರೆದಂಗೆ ತಿಂಡಿ ಹೆಚ್ಚಾಕೈತಿಲ್ಲ, ಹಂಗೆ ಹೆಚ್ಚಾಗುದನ. ಅದು ಉಂಡುಂಡಂಗೆ ಉಣ್ಬೇಕನ್ನೋ ಆಶೆ ಜಾಸ್ತಿ ಆಕೈತಿ. ಯಾವುದೇ ಇಂದ್ರಿಯದ ಚಟ ಏನದ ನೋಡ್ರಿ, ಒಮ್ಮೆ ಕಲಿತು ಅಂದ್ರೆ ಹಂಗೆ ಬೆಳ್ಕೊಂತ ಹೋಗುದು. ಕಡಿಮೆ ಆಗುದಲ್ಲ. ವಿಚಾರ ಉದಯ ಆದಾಗ ಅದರಿಂದ ಹಿಂದಕ್ಕೆ ಸರಿಬೇಕಂತ ಅನಿಸ್ತೈತಿ ನೋಡ್ರಿ. ಸ್ವತಃ ವಿಚಾರ ಮಾಡೋವಾಗ ಹೃದಯ ಪರಿವರ್ತನೆ ಆಕೈತಿ. ಸ್ವಂತ ನಿನಗ್ ಬೇಕಲ್ಲ ವಿಚಾರ ಮಾಡೋ ಬುದ್ಧಿ ಬರ್ಬೇಕು ನಿನಗೆ. ಎರಡನೇದವ್ರು ಕಲ್ಯಾಣ ಮಾಡ್ಬೇಕನ್ನೋ ಬುದ್ಧಿ ಎಲ್ಲೋ ಒಬ್ಬರಿಗೆ ಅಪರೂಪ. ಅದು ಅಂತವ್ರು ಸಿಗೋದು. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋರು ಎಲ್ಲೋ ಒಬ್ಬರು ಸಿಗ್ತಾರೆ. ಎಲ್ಲರೂ ನಮ್ಮ ಸ್ವಾರ್ಥಕ್ಕಾಗಿ ನಾವು ಬದುಕಾಕತ್ತೀವಿ, ಹೌದಿಲ್ಲ? ಪರೋಪಕಾರಕ್ಕಾಗಿ ಬದುಕವ್ರು ಎಷ್ಟು ಮಂದಿದ್ದೀವಿ. ನನ್ನಿಂದ ಇನ್ನೊಬ್ರಿಗೆ ಯಾವಾಗ ಹಿತ ಆದೀತಪ್ಪ ಅನ್ನೋರು ಎಷ್ಟು ಮಂದಿದ್ದೀರಿ. ನಮ್ದೊಂದು ಆದ್ರೆ ಸಾಕಪ್ಪ, ಇನ್ನೊಬ್ರಿಗೆ ಅದಕ್ಕೆ ಬೇಕಾಗಿತ್ತು ನಮ್ಗೆ. ವಿಷಕುಂಭ ಪೂರ್ತಿ ಆದಾಗ ಪಾಪಿಗಳಿಗೆ ಶಾಸನ ಶುರು ಆಕೈತಿ ನೋಡ್ರಿ. ಏನು ತುಂಬಬೇಕಲ್ಲ, ಅದು ಪಾಪದ ಕೂಡ ತುಂಬತಿ ಅಂತಾರಲ್ಲ, ಅದು ಬಂತಂದ್ರೆ ಅದು ಫಲ ಕೊಡಕ್ಕೆ ಶುರು ಆಗ್ತದೆ. ಏನು ನೀ ಎಷ್ಟು ಕರ್ಮ ಮಾಡಿದ್ರು ಮತ್ತು ದುಃಖನ ಕಷ್ಟನ ಅದರಿಂದ ಸಮಾಧಾನ ಶಾಂತಿ ಎಂದೂ ಸಿಗುತ್ತದೆ. ಜ್ಞಾನದಿಂದನೇ ನಿನಗೆ ಮುಕ್ತಿ, ದುಃಖದಿಂದ ಬಿಡುಗಡೆ. ಮರೆಯೇ ಬಂಧನ, ಅರಿಯೇ ಮುಕ್ತಿ ಅಂತ. ನಿನ್ನನ್ನು ನೀ ಮರೆತಾಗ ನಿನಗೆ ಬಂಧನ ಆಗೈತೆ. ನೀ ಯಾರಿದೇನೋ ಅರ್ಥರೆ ನೀನು ಮುಕ್ತ ಇದೆಯೋ ನಿನಗೆ ಹೊಳಿತೈತಿ. ಇಷ್ಟೆಲ್ಲ ಹೇಳುದು ಕೇಳುದು ಆದ್ರೂ ಸುಧಾ ಯಾವ ಗಣಮಗನಿಗೆ ಉಳಿದಿದ್ದು, ಯಾವ ಹೆಣ್ಮಗಳಿಗೆ ಉಳಿದಿದ್ದು. ದಿನ ಕೇಳ್ತೀರಿ, ಚಂಡ ಹಾಕ್ತೀರಿ ಮಣಿಗೆದ್ದು. ಅದನ್ನು ಉಳಿಸ್ಕೊಂಡವ್ರು ಎಷ್ಟು ಮಂದಿದ್ದೀರಿ? ಒಬ್ರರ
ಹೇಳಿದ್ದನ್ನು ನೆನಪು ಮಾಡ್ಕೊಂಡು ಅದನ್ನು ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಅಭ್ಯಾಸದ ತೊಡಗಿರ ಅದನ್ನು ಗಟ್ಟಿಗೊಳಿಸದ ಭಾವದಾಗಿರ್ಬೇಕನ್ನೋ ಅವ್ರಿಗೆ ಉತ್ಕಟ ಇಚ್ಛಾ ಎಷ್ಟು ಮಂದಿಗೆ ಐತೆ. ಮತ್ತು ಎಂದಿನಂತೆ ಅದೇ ಚಾಳಿನ ಹೇಳೋದು ಕೇಳೋದು ಮಾಡಿರು. ಮತ್ತು ಒಂದೀಟು ಬದಲಾವಣೆ ಆಗಿಲ್ಲ ಅಂದ್ರೆ ಏನು ಮಾಡೋದು? ಹೇಳಿದ್ದು ಕೇಳಿದ್ವಿ ಎಲ್ಲ ಅದ. ನಿಜ ನಿಗಮ ಗುರುಗಳಿಂದ ಅರಿದೊಡಿನ ಮುಕ್ತಿ ಸುಖ ಸಾಧ್ಯವಾಗುವುದು. ಎಂದಿನಂತೆ ಹಂಗೈತಿ, ಏನೇನು ಬದಲಾವಣೆ ಆಗಿಲ್ಲ ಅದ್ರಾಗ. ಹೌದಿಲ್ಲ? ಒಂದೀಟಾರ ಪರಿವರ್ತನೆ ಆಗ್ಬೇಕಿಲ್ಲ. ಇನ್ನ ಕಲ್ಲು ಕಟ್ಟದಷ್ಟರ ಆಕಾರ ಆಕೈತೆ ಅದು. ಯಾಕ್ರಿ? ಕಲ್ಲಿನ್ಕಿಂತ ಕೊಡಿ ಕಲ್ಲು ಹೊಡೆದ್ರೆ ಅದು ರೂಪಾರ ಬರ್ತದೆ. ಇದನ್ನು ಏನು ಹೊಡೆದ್ರು ಮತ್ತು ಹಂಗೈತೆ. ಏನು ಮಾಡ್ತೀವಿ? ಎಂದಿನಂತೆ ಒಂದು ಈಟು ಪರಿವರ್ತನೆ ಆಗಿಲ್ಲ. ಏನು ಹೆಂಗಿದ್ದದ್ದು ಹಂಗೈತಿ. ಹೌದಲ್ಲ, ಮತ್ತು ಸಟ ರೂಢಿ ಆಗಿಬಿಟ್ಟದ. ಮಾಮೂಲಿ ಕೆಲಸ ಅವ ಅದಲ್ಲ ನಮ್ಮಲ್ಲಿ, ಮತ್ತೊಂದು ಏನು ಇಲ್ಲ. ಅದಕ್ಕೆ ಯಾ ಗಂಡು ಮಗನಿಗೆ ಉಳ್ದೈತಿ, ಯಾ ಹೆಣ್ಮಗಳಿಗೆ ಉಳ್ದೈತಿ. ಇದು ಕಾಮನ ಗುಲಾಮಿಗೆ ಸಿಕ್ಕ ರಾಮನ ಪದವಿ ಬಾ ಅಂದ್ರೆ ಹೆಂಗ್ ಬರ್ಬೇಕು ಹೇಳ್ರಿ? ಎಲ್ಲರೂ ಕಾಮನಿಗೆ ಡೊಗ್ಗಿ ಸಲಾಮ್ ಹೊಡೆಯವ್ರದೇನು. ಕಾಮನ ಕೈಗಳಿಗೆ ನಾನು ಕೈಗೊಂಬೇಕು ಅಂತ ಕೂತೇವೆ ನಾವು. ಗುಲಾಮರಾಗ್ಯವಿಲ್ಲ, ಕಾಮನ ಗುಲಾಮರಾಗ್ಯವಿಲ್ಲ. ಅವಾಗ ಎಲ್ಲಿ ರಾಮ, ಎಲ್ಲಿ ರಾಮ? ಎಲ್ಲ ಕಾಮನ ಕೈಯ ಸಿಕ್ಕೋತ್ಯ. ಹೇಳಾಕಷ್ಟ ಬರ್ತೈತಿ, ಜಿಗ್ಜಿಗಿದ್ ಹೇಳ್ತಾನೆ ಬಿಡವಳೆ. ಏನು ಕಡೆಗೆ ಆಗ್ಯಾನಪ್ಪ ಕಾಮ ಹೋದವ್ರ, ಏನು ಹೋದವ್ ಹೇಳ್ತಾನಿಲ್ಲೋ ಹಂಗೆ ಹೇಳ್ತಿಪ್ಪ. ಹೌದಿಲ್ಲ? ಹೇಳಾಕ ಹಗರಕತಿ, ಒಟ್ಟ ಹೋಗಿರ್ದಲ್ರಿ ಅದ. ಭಾರಿ ಕಠಿಣ ಐತೆ ಅದು. ಎಂತೆಂಥವನ್ನ ಬಿಟ್ಟಿಲ್ಲ ಅದು. ಕಾಮನ ಕಾಟದಿಂದ ತಪ್ಪಿಸ್ಕೊಳ್ಳೋರು ಎಲ್ಲೂ ಒಬ್ಬ ಅವಾಗ ಅದ್ರ ಲಾಭ ತಗೋತಾನ್ರಿ ಅವ, ಅನುಭವ ಮಾಡ್ತಿರ್ತಾನವ. ಯಾವಾಗಲೂ ಆ ಭಾವದಾಗ ಬಂದಿರ್ತಾನ, ಕಾಮನ್ ಕಾಟ ತಪ್ಪಿಸ್ಕೊಂಡು. ನಾವು ಗೊತ್ತ ಹತ್ಲಂಗ ನಾವು ಇರ್ತಾನವ, ಜನರು ಕೂಡ ಹೇಳಾಕ ಹೋಗುದು ನಾವು. ಸ್ವಾಮಿಗಳಲ್ಲೇ ಹೋಗುದಿಲ್ಲ. ದಿನ ಹೇಳಾರಲ್ಲಿ ಕೇಳಾರಲ್ಲಿ ಹೋಗಿಲ್ಲ. ಇನ್ನು ಸಾಮಾನ್ಯ ಜನರಂತಿ ದೂರ ಉಳಿತು. ಅವ್ರಿಗೆ ಅನ್ನೋದು ತಪ್ಪ. ಹೌದಿಲ್ಲ? ಇಲ್ಲೇ ಇದ್ದು ಎದ್ರು ಬಿದ್ರು ಇದ ವಿಚಾರದಾಗ ಇದ್ದದ್ದೇ ಯಾಕ್ರಿ? ಮತ್ತೆ ಹಣಿಕೆ ಹಾಕಿದ್ದ ಬೀಳ್ತೈತಿ, ಅದ್ರಾಗ ಫಸ್ಗಿ ಬೀಳ್ತೈತಿ ಮತ್ತೆ. ಜ್ಞಾನ ಪೂರ್ವದಲ್ಲಿ ಎಲ್ಲ ಜೀವಿಗಳಿಗೆ ಪ್ರಾರಬ್ಧ ವೈಚಿತ್ರ್ಯದಿಂದ ತಾಪ ಉಂಟಾಗುವುದು ಅದು ಸಹಜನ. ಜ್ಞಾನ ಅವಕ್ಕಿಂತ ಮೊದಲು ಎಲ್ಲರಿಗೂ ಆಕೈತಿ. ಜ್ಞಾನೋತ್ತರದಲ್ಲಿ ಯಾವ ತಾಪನೂ ಆಗುದಿಲ್ಲ. ಹೌದು, ಜ್ಞಾನ ಅಂದ್ರೆ ಸಮಾಧಿಯನ್ನು ಹೊಂದಿದ ಮ್ಯಾಗ ಅವ್ಗೆ ಯಾವ ಬಾಧೆನೂ ಆಗುದಿಲ್ಲ. ಏನ್ ಬೇಕಾದ್ದು ಬರ್ಲಿ ಅಂತ ಅವ್ಗೆ ಯಾವುದೇ ತರದ ಬಾಧೆ ಆಗುದಿಲ್ಲ ಜ್ಞಾನ ಆದ ನಂತರ. ಎಲ್ಲವೂ ಕನಸಿನಂತೆ ಅಂತ ತಿಳಿದಿರ್ತಾರೆ. ಬುದ್ಧಿಯೊಳಗ ಕಾಮರೂಪಿ ರಾಕ್ಷಸ ಹೊಕ್ಬಿಟ್ಟಾನ, ಅದನ್ನು ತೆಗೆದು ಹಾಕ ಮೊದಲು. ಹೊರಗಿನ ರಾಕ್ಷಸ ಅವೇನ್ ಮಾಡುದು ಯಾವ ಇದು ಒಳಗಿನ ರಾಕ್ಷಸ ನೋಡಿದ ಆಶಾ ಪಿಸಾಚಿ. ಅದ ಪಿಸಾಚಿ. ಯಾಕ್ರಿ? ಆಶಾ ಅನ್ನೋ ಪಿಸಾಚಿ ಒಳಗೆ ಹೊಕ್ಬಿಟ್ಟೈತಿ. ಅದನ್ನ ಬಿಡಿಸೋದು ಬಹಳ ಕಠಿಣ ಐತಿ. ಆ ಪಿಸಾಚಿ ಬಿಡಿಸ್ಬೇಕಾದ್ರೆ ಗುರುವಿನ ಸನ್ನಿಧಾನದಾಗ ಇರ್ಬೇಕು. ಆ ಪಿಸಾಚಿ ಬಿಡಿಸೋದಂದ್ರ ಗುರುವಿನ ಮಾರ್ಗದರ್ಶನ ಬೇಕಾದ ಮೇಲೆ 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 ಅಲ್ಲೇ ಸಂಘ ಇರ್ಬೇಕು. ಬೇರೆ ಬಿಟ್ಟೆ ಅಂದ್ರೆ ಮತ್ತೆ ಅದ್ರ ಅವಳಿ ಹೆಚ್ಚಕೈತಿ. ಆಶಾ ಪಿಸಾಚಿ ಗುರುನಾಥನವ್ವ ಬಿಡಿಸಿದನು ದೆವ್ವ ಅಂತಾರ. ಈ ಆಶಾ ಅದು ಪಿಸಾಚಿ ಬಿಡಿಸಾವ ಅಂದ್ರೆ ಅವನ ಗುರುವಿನ ಸನ್ನಿಧಾನದಾಗ ಇರ್ಬೇಕು, ಆಗಲಬಾರ್ದು ಹೆಚ್ಚಾಗಿ. ಮತ್ತು ಜಡಬುದ್ಧಿ ಜಡಸಂಗದಾಗ ಹೆಚ್ಚನ ತೊಡಗಿದೆ ಅಂದ್ರೆ ಅದ್ರ ಹಾವಳಿ ಹೆಚ್ಚಾಗ್ಬಿಡ್ತದೆ ಈ ಆಶಾ ಪಿಸಾಚಿ. ಒಳಗ ಮನಸ್ಸಿನಾಗ ಹೊಗಿಸಿ ಅದನ್ನ ಮೊದಲ ತೆಗೆದು ಹೊರಗೆ ಹಾಕದು. ಹೊರಗಿನ ರಾಕ್ಷಸಾದಿಗಳು ಏನೋ ಅಷ್ಟು ತ್ರಾಸ ಕೊಡುದಿಲ್ಲ. ಕೈಕಾಲನ ಸಾಗತಿ ಹೋದ್ರೂ ಕಾಮ ಹೋಗೈತೆ ನೋಡ್ಕೊ. ಮುದುಕ ಮುದುಕಿ ಯಾರಿಗೆ
ಆಶೆ ಕಡಿಮೆ ಆಗೈತೇನು? ಯಾವ ಮುದುಕಿಯಾರು ಕಡಿಮೆ ಆಗೈತೆ? ಗ್ರಂಥ ಪಾಂಡಿತ್ಯ ಸಾಕಷ್ಟು ಐತಿ. ಎಲ್ಲ ವಿಷಯ ಸಂಗ್ರಹ ದಶೆಯಿಂದನ ಅದೆಲ್ಲ ಅಭ್ಯಾಸ ಮಾಡೋದು. ಗ್ರಂಥ ಪಾಂಡಿತ್ಯ ಬೈಪಾಟ್ ಮಾಡೋದು ಎಲ್ಲ ವಿಷಯದ ಅಭ್ಯಾಸ. ಕಾಮನ್ ಸುಡು ದಶೆಯಿಂದ ಏನಾರ ಅಭ್ಯಾಸ ಮಾಡಿರಿ ಅದನ್ನ ಗ್ರಂಥ ಪಾಂಡಿತ್ಯ. ಮಂದಿ ಕಡೆಯಿಂದ ಹೌದು ಅನ್ಸ್ಬೇಕಪ್ಪ, ಮಾನ ಮರ್ಯಾದೆ ಆಶಾ ಎಂತ ವಿದ್ವತ್ ಐತಿವಪ್ಪ. ಏನ್ ಮಾಡವು ಜನರ ಕಡೆಯಿಂದ ಹೌದು ಅನ್ಸ್ಕೊಂಡ್ರೆ ಏನಾವು? ಸುರನರ ಒಂದತೆಯಿಂದ ಹೋದಿ. ವಿಶ್ವೇಶ್ವರಗಳ ಬಗ್ಗೆ ಆಶೆ ಅಥವಾ ಕಾಮ ಯಾರ್ದು ಕಡಿಮೆ ಆಗೈತೆ ಹೇಳ್ರಿ? ಬಾಳೆ ಅಂದ್ರೆ ಏನ್ರಿ? ಕಾಮನ ಕದನೋ ಇನ್ನು ರಾಮನ ಸದನೋ ಅದು? ಬಾಳೆದ್ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದಾರ ಹೇಳ್ರಿ? ಹಿತ ಯಾವುದು ಅಹಿತ ಯಾವುದು ಅನ್ನೋದೇನದ ನೋಡ್ರಿ. ಈ ಕರ್ಮವನ್ನು ಮಾಡಿ ಏನ್ ವಿಷಯಾದಿಗಳು ಸುಖ ಕೊಡ್ತಾವಂತ ವಿಷಯಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡ್ತಾನೆ. ಏನ್ ವಿಷಯದಲ್ಲಿ ಸುಖ ಕೊಡುದಿಲ್ಲ, ವಿಷಯ ವಸ್ತುಗಳು ಪ್ರಾಪ್ತಿ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ ಅಂತ ತಿಳಿದವ ಕರ್ಮಗಳನ್ನ ಯಾಕೆ ಮಾಡ್ತಾನೆ? ವಿಷಯಾರ್ಜನೆ, ವಿಷಯ ಸಂಗ್ರಹ, ವಿಷಯ ಸಂಗೋಪನೆ, ವಿಷಯ ಭೋಗ ಈ ರೀತಿಯ ಕರ್ಮಗಳಲ್ಲಿ ತೊಡಗಿ ಜೀವನನ ಹಾಳು ಮಾಡ್ಕೊತ ಮಾನವನಷ್ಟು ಹೊಲಿಗೇರಿ ಬಡದಾಟಗಳು ಇತರೆ ಪ್ರಾಣಿಗಳಲ್ಲಿ ಇರುವುದಿಲ್ಲ. ಇಬ್ಬರ ಪೈಕಿ ಒಬ್ಬರ ಮಾರ್ಗಕ್ಕೆ ಬಿದ್ದಾಗನೇ ನ್ಯಾಯ ಶುರುವಾಗುವುದಿಲ್ಲ. ಇಬ್ರು ಶಾನ್ಯಾರಾಗ್ಬಿಟ್ರೆ ಅವ್ನು ಹೊಡೆದಾಡನೂ ಇರಲ್ಲ ಅವನು. ಹೌದಿಲ್ಲ? ಜಾನ ಕುಡಿದ್ರೆ 3 ಹಾದಿ ಅಂತ. ಜಾನ ಕ್ವಾಣ ಕುಡಿದ್ರೆ 2 ಹಾದಿ, ಕ್ವಾಣ ಕುಡಿದ್ರೆ 1 ಹಾದಿ ಅಂತ. ನಾ ಯಾಕೆ ಸರಿಲ್ಪ ಅವಾಗ ಹೇಳ? ನಮ್ಗೆ ಹೇಳ್ತೀರನ? ಅವಾಗ ಹೇಳ. ಹತ್ತಿ ಬಿಡುದು ನಮ್ಮಲ್ಲಿನ ಹತ್ತಿತ್ತಿದೆ ಚಕಡಿ ಟ್ಯಾಕ್ಟರ್ ಇದ್ರಿಗೆ ಬಂದು ಇಲ್ಲಿಯಾಗ ಅಂಗನವಾಡಿ ಇದ್ರ ಮೂಲ್ಯಾಗ ಅವ್ ಹಂಗ ಬಂದ ಅವಾಗ ಮಾತಿಲ್ಲ. ನಿಂತು ಬಿಟ್ಟು ಹಿಂಗೆ ಚಕಡಿಗಳು ಅವಾಗ ಬರೀ ಚಕಡಿನ ಅಲ್ಲ. ಅವಾಗ ಒಂದು ಚಕಡಿ ಬಂತಂದ್ರೆ ಹಿಂದೆ 12 ಚಕಡಿ ಬರುವಂಗ 10 ಮನಿಗೆ ಬರು ಎಲ್ಲ. ಏನು 25 ಹಣಗಳು ಎಲ್ಲರೂ ಬರೋರು. ಅವಾಗ ಹೇಳ ಅವನ ತೆಲಿವ ತಪ್ಪರಪ್ಪ, ಇವಾಗ ಹೇಳ ಅವಾಗ ಹೇಳ ಅಂತೀವ. ಕಡೆಗೆ ಏನು ಹಿರಿಯರು ಏನು ಮಾಡಿರು? ಶಾನ್ಯಾರ ಇಬ್ರು ಇಳೀರಿ, ನೀವು ನಾವೆಲ್ಲ ಸರಿಸ್ತೀವಿ, ಶಾನ್ಯಾರ ಮಕ್ಕಳು ಇದ್ರಿ ಇಳೀರಿ. ನೀವು ಚಕಡಿ ಮ್ಯಾಗ ಇಳೀರಿ ತೆಳಗ ನೀವು ಹೇಳಿದಾಗ ಇವರ ಕಡೆಕಿನ ಮಂದಿ ಸರಿಸ್ಕಾರ ಚಕಡಿ ಎಲ್ಲ ದಾರಿ ಕೊಡ್ಸರು. ಏನ್ ಮಾಡ್ತಿ ಅಂತ ಅವ್ರು ಹೇಳಿನ ಮೊದಲು ಹೆಜ್ಜೆ ಮಾಡ್ತಾವ, ಜಗಳ ಹತ್ತಿ ಬಿಡ್ತೀವಿ. ನನಗೆ ಹೇಳ್ತೀನ ಅವಾಗ ಹೇಳ. ಅದಕ್ಕೆ ಕ್ವಾಣ ಕುಡಿ ಹಿಂಗ ಹೋಗುದಿಲ್ರಿ. ಅದು ಯಾವ ಬಿತ್ತಂದ್ರೆ ಏನೋ ಅಂತಾರಲ್ಲ, ಅನಾಹುತನ ಅವೆಲ್ಲ. ನಾ ಯಾಕೆ ಸೋಲ್ಬೇಕಂತ? ಉಚಿತಮ ವಿಚಾರಗಳನ್ನು ಹೇಳ್ತಾನೆ, ಮತ್ತೆ ಅತಿ ಹೀನ ಕೃತಿಗಳನ್ನು ಮಾಡ್ತಾನೆ. ಎತ್ತಾಗ ಹೊಂಟಿದ್ ನೋಡ್ಕೋ, ಮುಂದಿನ ಎಂತೆಂಥ ಜನ್ಮಕ್ಕಾದ ಕೂತಾವ ಮಾಡಿದ ಕರ್ಮಕ್ಕನುಸಾರವಾಗಿ. ಶೀತೋಷ್ಣಾದಿಗಳನ್ನ ತಡ್ಕೊಳ್ಳೋದರ್ಶಿಂದ ಬಟ್ಟೆ ಹಾಕೋತಿರೋ ಏನು ಚಂದಕ್ಕೆ ಹಾಕೋತಿರೋ ನೀವು? ಹವಾಮಾನಕ್ಕನುಸಾರವಾಗಿ ಉಡುಗೆ ತೊಡುಗೆಗಳು ಇರ್ತಾವ. ಆಯಾ ಇದ್ರಾಗ ಏಕರಿ ಆಯಾ ದೇಶದೊಳಗೆ ಆಯಾ ಪ್ರಾಂತದೊಳಗೆ ಹವಾ ಉಷ್ಣ ವಲಯದಾಗ ಅವ ಉಡುಗೆ, ತಂಪಿನ ಪ್ರದೇಶದಾಗ ಬೇರೆ ಯಾವ್ದು ಇರ್ತಾವ. ಹಿತ ಯಾವುದು ಅಹಿತ ಯಾವುದು ಅನ್ನೋ ತಿಳುವಳಿಕೆ ಎಷ್ಟು ಜನರಿಗೆ ಒಳದೈತಿ? ಇದು ಮಾನವ ಜನ್ಮದೊಳಗೆ ಇದನ್ನ ನಾವು ವಿಚಾರ ಮಾಡಲಿಲ್ಲ ಅಂದ್ರೆ ಕಾಗಿ ಗುಬ್ಬಿ ಜನ್ಮದಾಗ ವಿಚಾರ ಮಾಡಕ್ ಅವಕಾಶ ಐತೇನ್ರಿ? ಈಗ ಯಾರು ಇದ್ರ ಬಗ್ಗೆ ವಿಚಾರ ಮಾಡಿ ಅದ ಸ್ಥಿತಿಯ ನಿಜವಾದದನ್ನು ತಿಳ್ಕೊತಾರ ಅವ್ರ ಸುಖದಿಂದ ಇರ್ತಾರೆ. ಮುಂಜಾನೆ ಸಂಜೆ ಮಟ್ಟ ಎದರ ದಶಿಂದಪ್ಪ ನೀ ದುಡಿಯೋದು ತೇಕೋದು? ವಿಷಯ ದಶಿಂದ ಹೌದು. ವಿಷಯ ಯಾವ್ದಕ್ ಬೇಕೈತಿ? ಆರಾಮ್ ಇರ್ಬೇಕು. ಆರಾಮ್ ಅದರಿಂದ ಸಿಗ್ತೈತನ? ನಿನ್ನಲ್ಲೇ ಐತೆ ಅನ್ನೋದು ಆರಾಮು
ನಮ್ಮಲ್ಲಿ ಆರಾಮೈತೆ ಅನ್ನೋದು ಯಾವ ವಿಶ್ವವಿದ್ಯಾಲಯದವ್ರು ಹೊಡೆದಿದ್ದೀವಿ? ನಮ್ಮಲ್ಲಿ ಇದ್ದದ್ದನ್ನು ನಾವು ಹೊಂದಕ್ಕೆ ವಿಷಯ ವಸ್ತುಗಳ ಅವಶ್ಯಕತೆ ಇಲ್ಲ. ಯಾವ ಪುಣ್ಯಾತ್ಮರಿಗೆ ಹೊಳಿತೈತಿವೋ ಏನೋ ಇದು. ಮನುಷ್ಯ ಗಣದವ್ರು ಎಷ್ಟು ಮಂದಿ ಇದೀವಿ ನಾವು ಇದ್ರಾಗ. ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಲ್ಲಿದೆ? ಎಲ್ಲರೂ ಪಶು ವೃತ್ತಿನದು. ಇಂದ್ರಿಯಗಳೆಲ್ಲ ಪಶು ವೃತ್ತಿನ ಅವಲಂಬನೆ ಮಾಡಿ ಎಲ್ಲ ಶಾಸ್ತ್ರ ಪಾರಂಗತ ಆಗ್ಯಾನ, ಮತ್ತು ಊಟಕ್ಕೆ ವಿಷಯಕ್ಕೆ ಮರುತ. ನಾವೆಲ್ಲರೂ ಸುಮ್ಮನೆ ಕಾಲ ಕಳೆದ ವ್ಯಾಳೆ ವ್ಯರ್ಥ ಕಳಿಲಿಕ್ಕೆ ವಿಚಾರ ಮಾಡಿ ನೋಡ್ಕೋರಿ. ಇನ್ನ ಎಲ್ಲಿ ಮಠ ಇರಾವ್ ಈ ಭೂಮಿ ಮ್ಯಾಲ? ನಿಮ್ಗೆ ಬೇಕಾದದ್ದು ಏನಾದ್ರು ಹೊಂದಿದ್ದೇನೆ ಇಲ್ಲಿ? ಹೊಂದಿಲ್ಲ ಅಂದ್ರೆ ಮತ್ತು ವಾಸನೆ ಕಟ್ಕೊಂಡು ಶರೀರ ಬಿಡವಣ, ಮತ್ತು ಬರವಣ. ನಿದ್ದೆ ಎತ್ತಿದಾಗ ಜಾಗೃತ 100 ಪಟ್ಟು ಆರಾಮ್ ಇರ್ತೈತೆ ಅಲ್ಲಿ. ಅದನ್ನ ನಿದ್ರೆ ಸುಖಕ್ಕನ ಈ ಎಚ್ಚರಿಕೆ ಸುಖ ಹೋಲ್ಸಕ್ಕಾಗೋದು. ಇನ್ನು ಸಮಾಧಿ ಸುಖಕ್ಕೆ ಎಲ್ಲಿ ಹೋಲಿಸ್ತಿದಿ ಅಂತ ಸಾಧ್ಯನೇ ಇಲ್ಲ. ನಿದ್ರೆ ಸುಖಕ್ಕೆ ಸರಿ ಆಗಲಾರ್ದು ನಿನ್ನ ಎಚ್ಚರಿಕೆ ಸುಖ. ಎಷ್ಟು ಐಶ್ವರ್ಯ ಐತಿ ಅಂದ್ರೆ ನಿದ್ದೆ ಎಷ್ಟು ಸಮಾಧಾನ ಶಾಂತಿ ಸಿಗ್ತೈತೆ ನಿಮಗೆ. ಇನ್ನು ಸಮಾಧಿ ಸುಖಕ್ಕೆ ಯಾವ ಲೆಕ್ಕಕ್ಕೆ ಸರಿ ಆಗ್ಬೇಕು? ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಸರಿಗಾಣಿ ಅಂತ. ಸರಿ ಆಗುದಿಲ್ಲ, ಎಂದೂ ಆಗಲಾರ್ದು ಅಂತ. ವಿಷಯ ಸುಖ ಆತ್ಮ ಸುಖಕ್ಕೆ ಎಂದೂ ಸರಿ ಆಗಲಾರ್ದು. ಅದಕ್ಕೆ ಅದನ್ನು ಹೊಂದು ಮೊದಲು ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡು. ನಿನಗೆ ಹೊಳಿಲಿಲ್ಲ ಅಂದ್ರೆ ಯಾರು ಅದನ್ನು ಹೊಂದಿರ್ತಾರೆ ನಿಜವಾದ ಎಚ್ಚರಿಕೆಯನ್ನು? ಅವ್ರ ಹತ್ರ ಹೋಗಿ ಸರಿಯಾಗಿ ಅವರ ಹತ್ರ ವಿನಯದಿಂದ ಕೇಳಿ ತಿಳ್ಕೊಂಡು ಆ ಸ್ಥಿತಿ ಇರಾಕ್ ಕಲ್ಕೋ ನೀನು. ನನಗೆಲ್ಲ ಗೊತ್ತೈತಿಳ, ಹೌದಿಲ್ಲ? ಏನು ಗೊತ್ತೈತಿ ಏನು ಎಲ್ಲ ಗೊತ್ತಿಲ್ಲ ಅಂದ್ರೆ ಸುಮಾರು ಆಕೈತಿ ನೋಡ. ಗೊತ್ತೈತಿಲ್ಲ ಅಂತ ಅಹಂಕಾರ ಅದು ಬಂದ್ಬಿಡ್ತೈತೆ. ನಾವೆಲ್ಲ ಗೊತ್ತೈತಲ್ಪ ಕೇಳಿ ನಾನು ಹಿಂಗ್ಯಾಗಿರ್ತಿದ್ದೆ, ನಿಮ್ಗೆ ಗೊತ್ತಾಗಿದ್ದು ವಿಷಯದ ವ್ಯಾಮ ಹೋಗಿಬಿಡ್ತಿದ್ದೆ ನನಗೆ. ಇದ್ರ ಹಕ್ಕಿಕತಿ ಗೊತ್ತಾಗಿದ್ರೆ ಗೊತ್ತಾಗೋದು ಕಠಿಣ ಆಯ್ತು. ಗೊತ್ತಾಗಲಂಗೆ ಬಂದ ಮುಕುಳ್ಯಾಕ ಕೈ ಹಾಕಿ ಹೊಡಿತೈತೆ ಅದು ಮಾಯ. ಗೊತ್ತು ಮಾಡಿಕೊಟ್ರೆ ಅದಕ್ಕೆ ಯಾಕೆ ಮಾಯ ಅಂತ ಇರಲಿ ಅಂತಿದ್ರು ಅಂತ ಶಿವಾನಂದ ಜನ. ನಾನಿ ಅನ್ನೋ ಪಂಡಿತನ ಬಿಟ್ಟಿಲ್ಲ. ಪಾಂಡಿತ್ಯ ಅಹಂಕಾರ ಬಂದ್ಬಿಡ್ತೈತೆ ಅದಕ್ಕೆ. ಎಲ್ಲ ಮಾಹಿತಿ ಐತಿಪ್ಪ ಅಗಿದೆ ಕರೆಕ್ಟ್ ಎಲ್ಲ ಹೇಳ್ತಾನಂದ್ರೆ ಅದಕ್ಕೆ ಅಹಂಕಾರ ಬಂದ್ಬಿಡ್ತೈತೆ. ಹೌದಿಲ್ಲ? ಅದು ಬಹಳ ಅಹಂಕಾರ ರಹಿತಾಗಿ ಅದನ್ನು ಅಭ್ಯಾಸ ಮಾಡೋದು ಭಾಳ ಕಠಿಣ ಐತೆ. ತಡೆಯಕ್ಕೆ ಬಂದ್ಬಿಡ್ತೈತೆ. ಏನ ಕೇಳಿದಾರ ಅವ್ರು ಅಂತೇಳಿ ಹೇಳ್ಪ ಎಲ್ಲ ಗೊತ್ತೈತೆ ಅವ್ರಿಗೆ. ಅವೆಲ್ಲ ಹೇಳ್ಬಿಡ್ತಾನ ನಾವು ಬಂದ್ಬಿಡ್ತೈತೆ. ನನ್ನಂಗ ಯಾವ್ದು ಅನ್ಬಿಡ ಯಾಕೂ ತಿಳಿದೇ ಇಲ್ಲ. ಸ್ವಾಭಾವಿಕ ಬಂದ್ಬಿಡ್ತೈತೆ ಅದು ಅಹಂಕಾರ. ಅದು ನಮ್ಮನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಅದು ಅಹಂಕಾರ ಬಂತಂದ್ರೆ ಅದು ಮರಿಯಾಕೈತಿ ನಮಗೆ ನಿಜವಾದ ಇರುವಿನ ಸ್ಥಿತಿಯನ್ನು ಹೊಂದಕ್ಕೆ. ಅದು ಅಹಂಕಾರ ಬರ್ದಂಗೆ ಅಭ್ಯಾಸ ನಾವು ಮಾಡೋದು. ಎರಡಷ್ಟು ಅವಾಗ ಅಹಂಕಾರ ಇರೋದು ಏನು ವಿದ್ಯಾದ ಮದ ಯಾಕ್ರಿ? ವಿದ್ಯಾ ಮದ ಬಂತಂದ್ರೆ ತೀರ್ತೀನಿ ಮತ್ತು ಅದು ದಾರೇ ಕಾಣೋದಿಲ್ಲ ನೀನು. ಏನು ವಿದ್ಯಾ ಮದ ಏನೇನು ಮಾಡ್ಲಿಕ್ಕೆ ಹಚ್ತೈತಿ? ನನ್ನಂಗ ಯಾವ ನಾನ ಶಾಣೆ ಅದೇನೆ, ನಾನು ಎಲ್ಲ ಇದ್ದೇನೆ. ಯಾವ್ದಾರ ಶಾಣೆ ಆಗಿದ್ದಿತ್ತು, ಯಾವ್ದಾರ ದಡ್ಡ ಆಗಿದ್ದಿತ್ತು, ನಾನಲ್ಲ. ಶಾಣೆ ಆಗಿದ್ದೆ ಅದು, ದಡ್ಡ ಆಗಿದ್ದೆ ಅದು, ನಾ ಯಾರು ವಿಚಾರವಂತ ಅದು ನಾನಲ್ಲ. ಏನು ಬುದ್ಧಿ ಬೆರಕಿತನ ಅದು, ಅದಿಲ್ಲ? ಆ ಬುದ್ಧಿ ಶಾಣೆತನ, ನಾನು ಶಾಣೆತನ ಅಲ್ಲ. ಬುದ್ಧಿಗೇನ ಆಯಿತು, ಹೌದಿಲ್ಲ? ಶಾಣೆತನ ದಡ್ಡತನ ಎಲ್ಲ ಬುದ್ಧಿಗೆ ಸಂಬಂಧ. ಅರಿವು ಮರಿವುಗಳೆಲ್ಲ ಅದಕ್ಕೆ ಬುದ್ಧಿಗೆ ಸಂಬಂಧ. ಆತ್ಮನಿಗೆ ಇವೆಲ್ಲ ಇಲ್ಲ, ನನ್ನಲ್ಲಿ ಇಲ್ಲದ್ದು ಅವೆಲ್ಲ. ಏನು ಅದಕ್ಕೆ ನಾನು ಯಾರು, ನನ್ನ ನಿಜ ಸ್ವರೂಪೇನು ನಿಜವಾದದ್ದನ್ನು ತಿಳ್ಕೊಂಡಾಗೆ ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡ ನಿರಂತರ ದುಃಖವನ್ನು ಹೊಂದಿಕತ್ತೆ. ಅದಕ್ಕೆ ಇದನ್ನು ಕಳ್ಕೊಂಡ ಸುಖಿಗಳಾದವರೆಲ್ಲ ಇದು ಅಹಂಕಾರ ನಾಶ ಮಾಡಿಕೊಂಡ್ರು. ನಾನು ನನ್ನದು ಅನ್ನೋದನ್ನೆಲ್ಲ ಕಳೆದು ತನ್ನ ಆನಂದದ ಭಾವಗಳು ಉಳ್ಕೊಂಡು ಸುಖ ಹೊಂದಿದ್ರು. ಅವ್ರು ಹೆಂಗೆ ಆ ಸ್ಥಿತಿ ಹೊಂದಿದ್ರು, ನಾವು ಅದನ್ನು ಅಹಂಕಾರ ಬರ್ದಂಗೆ
ನಾನು ನನ್ನದು ಅನ್ನೋ ಅಹಂಕಾರ ಬರ್ದಂಗೆ ಆ ಸ್ಥಿತಿಯನ್ನು ಹೊಂದುವ ಪ್ರಯತ್ನ ನಾವು ಮಾಡಬೇಕು. ಇದೆ ಭಾಳ ಕಠಿಣ ಐತಿ. ಇಟ್ಟು ಏನಾರ ಬರಾಕೈತಿ ಅಂದ್ರೆ ಬಂದು ಬಿಡ್ತೈತಿ ತಡೆಯಲ್ಕ ಅಹಂಕಾರ. ಭಾಳ ಚಲೋ ಹೇಳಕತ್ತಾನಲ್ಲ ಅವ್ನು, ಭಾಳ ಮಸ್ತ್ ಹೇಳ್ತಾನೆ. ಹೊಗಳಿದ್ರ ಜನ ಬಂದು ಬಿಡ್ತೈತಿ ತಡೆಯಲ್ಕ ಅವನು. ಅದಕ್ಕೆ ಭಾಳ ಸೂಕ್ಷ್ಮದ ಅದು ಅಹಂಕಾರ ರಹಿತ ಆಗಿ ಉಳ್ಕೊಂಡಾಗ ಈ ಸೂತ್ರ ನಮ್ಗೆ ಹತ್ತೈತೆ ಅಂತ. ಬಿಡುಂಟ್ರಿ. सकल साधु संत महाराज